ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದಿಟ್ಕೋಣ. ಮತ್ತೆ ನಾನು ಕೀರ್ತನೆಗಳು 111 Let's everyone stand up and take your Bibles to 111 Psalms. ಕೀರ್ತನೆಗಳು 111. ಮೊದಲ ವಚನವನ್ನ ನಮ್ಮ ಸಹೋದರಿ ನೈಪ ಓದಬೇಕಾದ್ರೆ ಎರಡನೇ ವಚನ ಕಾಂಬಿನೇಷನ್ ಓದಿಕೊಳ್ಳೋಣ. ಹತ್ತನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳುತ್ತೇವೆ. 111 ಒಂದನೇ ವಚನ ನೈಪ ಅವರು. ಯಾಹೋವನಿಗೆ ಸ್ತೋತ್ರ, ನಾನು ಯೆಹೋವನನ್ನು ಕೊಂಡಾಡುವೆನು. ಯಥಾರ್ಥದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಆತನ ಕಾರ್ಯವು ಮಾನಗಳುಳ್ಳದ್ದು, ಆತನ ನೀತಿಯು ಸದಾಕಾಲವೂ ಇರುವುದು. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. ಆತನ ಕೈ ಕೆಲಸಗಳು ನೀತಿ ಸತ್ಯತೆಗಳನ್ನು ಪ್ರಕಟಿಸುತ್ತವೆ. ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ. ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ನಿರಂತರವಾಗುವುದು. ಆಗ ನಾವು ಪರಿಶುದ್ಧ ಭಯಂಕರವಾಗುತ್ತೇವೆ. ಅಂತಹ ನಾವು ಮುಂಭಾಗದಲ್ಲಿ ನಾವು ಬಂದಿದ್ದೇವೆ. ಲೆಟ್ಸ್ ಗೋ ಡೌನ್ ಟು ದಟ್ ನೇಮ್. ನಾವು ನಮ್ಮ ತಗ್ಗಿಸಿಕೊಂಡವರಾಗಿ ಆ ಒಂದು ನಾಮದ ಮುಂಭಾಗದ ಅಡ್ಡ ಬೀಳುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಹೃದಯಗಳಿಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಯೇಸಪ್ಪ, ಈ ಒಂದು ಆರಾಧನೆ ನಾನು ಅರ್ಥಪೂರ್ಣವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಯೇಸಪ್ಪ ನಿನ್ನೇ ನಾನು ಪ್ರೀತಿಸುವಂತೆ, ನಾನು ನಿನ್ನ ಆರಾಧಿಸುವಂತೆ ನನಗೆ ಬಲ ಕೊಡು ದೇವ. ಪರಿಶುದ್ಧಾತ್ಮನ ಮಧ್ಯದಲ್ಲಿ ಇಳಿದು ಬರುವಾಗ ಬೇರೆ ಆತ ನಮ್ಮ ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಪರಿಶುದ್ಧಾತ್ಮ ಸಹಾಯವನ್ನು ಕೋರಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಸರ್ವೋತ್ತಮನೇ, ಅಪ್ಪ ಪಿತನೇ, ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು, ಅಭಿಷೇಕವನ್ನು, ಅಪ್ಪ ಪ್ರಸನ್ನತೆಯನ್ನು ಕೊಡಬೇಕೆ ನಾನು ಬೇಡುತ್ತೇನೆ. ಕರ್ತನೆ, ಬಂದಿರುವಂತಹ ಪ್ರತಿಯೊಬ್ಬರು ನಿನ್ನಿಂದ ಕರ್ತನೆ ತುಂಬಿಸಲ್ಪಟ್ಟಂತ ಮಕ್ಕಳಾಗಿ ಹಿಂದಿರುಗಬೇಕು ರಾಜ. ಏನೋ ತಾನೆಯಿಂದಲ್ಲ ಏಸಪ್ಪ, ಒಂದು ರುಟೀನ್ ಆಗಿ ಎಲ್ಲ ಕರ್ತ ನಿನ್ನನ್ನು ನಾವು ಕರ್ತನೆ ಪೂರ್ಣ ಹೃದಯದಿಂದ ರಾಜ, ವಿ ಲವ್ ಯು ಫಾದರ್ ಗಾಡ್. ಆ ಪ್ರೀತಿಯಿಂದ ಕರ್ತನೆ ನಾವು ಆರಾಧನೆ ಮಾಡಬೇಕು. ಆ ಪ್ರೀತಿಯಿಂದ ವಾಕ್ಯಗಳನ್ನು ಕೇಳಬೇಕು ರಾಜ. ನೀನೇ ನಿನ್ನ ಮಕ್ಕಳೊಟ್ಟಿಗಿದ್ದು ಕರ್ತ ನಡೆಸಿಕೊಡಬೇಕೆಂದು ಆರಾಧನೆ ಒಂದೊಂದು ಭಾಗದಲ್ಲಿಯೂ ಕರ್ತ ನಿನ್ನ ಮಕ್ಕಳಿಗೆ ಬೇಕಾದ ಜ್ಞಾನ ಬಲವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಅದರ ಸೈತಾನಿಗೆ ಬದಲು ನಾವೆಲ್ಲರೂ ಪ್ರಿಯರೇ, ಸೈತಾನಿಗೆ ನಾವು ಬರಲು ಎಂಬ ಹಣ ಮೂಲಕವಾಗಿ ದೇವರನ್ನು ಕೊಂಡಾಡುವ ನಮಗೆ.
ಮಾಡಬೇಕಾದ್ರೆ ಆತ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ನಮ್ಮೊಟ್ಟಿಗೆ ಇದ್ದುಕೊಂಡು ಮಾಡುವಂತ ಎಲ್ಲ ಕಾರ್ಯಗಳನ್ನು ಎನಿಸುವಾಗ ನಿಜವಾಗೂ ನಾವು ಭಾಗ್ಯವಂತರೇ ಆಗಿದ್ದೇವೆ. ಈ ಸಮಯ ನಾವೆಲ್ಲರೂ ಕೂತುಕೊಂಡವರಾಗಿ ನಾನು ಏಕಾಂಗಿಯಾಗಿದ್ದಾಗ ದೇವರು ನನ್ನ ಹೆಸರಿನಕ್ಕಾದ್ರೂ ನನ್ನೊಂದಿಗೆ ಜೀವಿಸುತ್ತಿಗೆ ಬೈದಾನೆ. ನಾನು ದೂರನಿಂದ ನನ್ನ ಕೈ ಹಿಡಿದು ಆತನ ಮೇಲೆ ಕೆತ್ತಿದ್ದಾನೆ. ನಾನು ರೋಗದ ಮಂಚದಲ್ಲಿದ್ದಾಗ ಏಸಪ್ಪ ನನ್ನ ಹತ್ರ ಬಂದು ನನ್ನ ಗುಣಪಡಿಸಿದಂತ ಯೆಹೋವ ರಾಫ ಆಗಿದ್ದಾನೆ. ಅದು ಮಾತ್ರ ನಾವು ನೋಡ್ತೇವೆ. ಶಿಲುಬೆಯ ಮೇಲೆ ನನಗಾಗಿ, ನನ್ನ ಪಾಪಗಳಿಗಾಗಿ ನನ್ನ ಒಂದು ಸ್ನಾನವನ್ನು ತೆಗೆದುಕೊಂಡು ನನಗೆ ಬಿಡುಗಡೆ ಕೊಟ್ಟಂತ ದೇವರನ್ನ ನಾವು ಈ ಸಮಯದಲ್ಲಿ ಸ್ತುತಿಗೀತೆಗೆ ನಾ ಆಡುವೆಂಬ ಹಾಡಿನ ಮೂಲಕವಾಗಿ ದೇವರನ್ನ ಸಂತೋಷವಾಗಿ ನಾವು ಸ್ತೋತ್ರ ಮಾಡೋಣ.
ಯೇಸಪ್ಪನ್ನ ಸಂಪೂರ್ಣವಾಗಿ ಆರಾಧನೆ ಮಾಡಬೇಕು. ನಾವು ಯಾವುದೋ ರಿಸರ್ವ್ ಮಾಡ್ಕೊಳ್ಳದೆ ನಮ್ಮನೆ ಒಪ್ಪಿಸಿಕೊಟ್ಟವರಾಗಿ ಆತನ ಮುಂಭಾಗದಲ್ಲಿ ಸಜೀವ ಯಜ್ಞವಾಗಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಆರಾಧನೆ ಮಾಡಬೇಕು. ಯಾಕಂದ್ರೆ ಏಸಪ್ಪ ಇಷ್ಟಪಡುವಂಥದ್ದು ನಾವು ಪೂರ್ಣ ಹೃದಯದಿಂದ ಸ್ತೋತ್ರ ಮಾಡಕ್ಕೆ ಆರಾಧನೆ ಮಾಡ್ಬೇಕು. ಐ ಲವ್ ಇಟ್. ಯಾಕಂದ್ರೆ ನಾನು ಇಷ್ಟಪಡುವ ಆತನಾಗಿದ್ದಾನೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ದೇವ ಸೇವಕರು ದೇವ ಭಕ್ತರು ನೋಡುವುದಾದ್ರೆ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಅವರು ಅನೇಕ ಆಶೀರ್ವಾದ ಹೊಂದ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ಜೀವಿತಗಳ ನೋಡಿ ನೀವು ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಎಷ್ಟು ಸಾರಿ ನಮ್ಗೆ ಆ ಬಲ ಬರ್ತದೆ. ಬರುವಂತ ಎಲ್ಲಾ ಸವಾಲುಗಳನ್ನು ಎದುರಿಸಲಿಕ್ಕೆ ದೇವರು ನಮ್ಮೊಟ್ಟಿಗಿದ್ದು ನಡೆಸುವಾತನಾಗಿರುತ್ತಾನೆ. ಆದ್ದರಿಂದ ದೇವರನ್ನು ಯಾವಾಗ ನಾವು ಆರಾಧನೆ ಮಾಡುವಾಗ ಆತ ನಾಮವನ್ನು ಮೇಲೆ ಕೆತ್ತುವಂತೆ ಈ ಒಂದು ಹಾಡಿನ ಮೂಲಕವಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. Thank you.
ನಾವು ದೇವರ ನಂಬಿಕೆಯಿಂದ ಆತನಲ್ಲಿ ಪ್ರಾರ್ಥನೆ ಮಾಡಿದ ದೇವರು ನಮ್ಮೊಟ್ಟಿಗೆ ಇದ್ದು ಬೇಕಾದ ಎಲ್ಲ ಒದಗಿಸಿಕೊಡುವ ದೇವನಾಗಿದ್ದಾನೆ. ಆತನೇ ಉನ್ನತನು ಮಹೋನ್ನತನು ಆಗಿದ್ದಾನೆ. ಆತನೇ ಲೋಕದ ರಕ್ಷಕನಾಗಿದ್ದಾನೆ. ನಾವು ಲೋಕದ ರಕ್ಷಕನ ಒಂದು ಬರ್ತಡೆಯನ್ನೇ ನೀವು ನೋಡುವುದಾದ್ರೆ ಈ ಒಂದು ಸೀಸನ್ ಮಾಡಕ್ ಹೋಗ್ತಾ ಇದ್ದೀವಲ್ವಾ. ಬೇಗ ಕ್ರಿಸ್ಮಸ್ ಸೀಸನ್ ಅಂದ್ರೆ ನಮ್ಮ ಲೋಕ ರಕ್ಷಕನು ಈ ಲೋಕಕ್ಕೆ ಬಂದಂತಹ ಒಂದು ದಿನಗಳನ್ನ ನೆನೆಸುವವರಾಗಿ ನಾವು ಈ ಒಂದು ಸಮಯಗಳಲ್ಲಿ ಆ ಒಂದು ಕಾರ್ಯಗಳನ್ನ ನೆನೆಸಿಕೊಂಡು ಮಾಡುವವರಾಗಿರುತ್ತೇವೆ. ಅದನ್ನ ಆತನ ಇನ್ನು ಹೆಚ್ಚಾಗಿ ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ, ಉನ್ನತನು ಮಹೋನ್ನತನೇ ಲೋಕದ ರಕ್ಷಕನೇ ಮಾಡುವ ಮೂಲಕವಾಗಿ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದ ಎಲ್ಲರೂ ಹೇಳುವವರೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ಹಾಡು ಹಾಡ್ಕೊಳ್ಬೇಕು. ಒಬ್ಬನೇ ದೇವನಾಗಿದ್ದಾನೆ. ಸಾರ್ವಭೌಮತ್ವವುಳ್ಳ ದೇವನು ಪ್ರಿಯರೇ, ಸರ್ವಶಕ್ತನ ದೇವನು ಆತನಿಗೆ ಅಸಾಧ್ಯವಾದ ಈ ಭೂಮಂಡಲದಲ್ಲಿ ಯಾವುದಿಲ್ಲ ಪ್ರಿಯರೇ. ಬಿಕಾಸ್ ಹಿ ಈಸ್ ಅ ಸಾವರಿನ್ ಗಾಡ್. ಆತನು ಆಲ್ಮೈಟಿ ಆಗಿದ್ದಾನೆ ಪ್ರಿಯರೇ. ಅಂತ ದೇವರನ್ನ ನಾವು ಇನ್ನು ಹೆಚ್ಚಾಗಿ ನಿನ್ನಂತೆ ಯಾರಿಲ್ಲ ದೇವ. ಹೃದಯಪೂರ್ವಕ ಹೇಳ್ಬೇಕು ಪ್ರಿಯರೇ, ಯಾಕೆ ನಾವು ಅನುಭವಿಸಿದ್ದೇವೆ ಅದನ್ನ. We have tasted, we have experienced that he is alone the Lord. ಆದ್ರೆ ಮುಂಭಾಗದ ದೇವರಿಲ್ಲದ ನಮ್ಮ ಹೃದಯ ಹೇಳ್ತದೆ ಇಲ್ವಾ ಪ್ರಿಯರೇ? ಆ ಒಂದು ಕನ್ಫರ್ಮ್ ಆಗಿ ನಾವು ಚೆನ್ನಾಗಿ ಅರ್ಥವರಾಗಿ ಈ ಹಾಡನ್ನ ಹಾಡ್ಕೊಳ್ಳೋಣ. Yeah.
ಪ್ರಿಯರೇ, ನಾವು ಏಸಪ್ಪ ನೋಡ್ಬೇಕಂತ ಪ್ರತಿದಿನ ಆಸೆ ಪಡೋರಾಗಿರಬೇಕು. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನಲ್ಲೇ ಜೀವಿಸಬೇಕಾಗಿ ದೇವರು ನಮ್ಮನ್ನು ಕರೆದಿದ್ದ. ಆಮೇಲೆ ಅದಕ್ಕಾಗಿ ನಾವು ಈ ಲೋಕದಲ್ಲಿ ಆತನ ನೋಡ್ಕೊಂಡೇ ಜೀವಿಸಬೇಕು. ನಮ್ಮ ದೃಷ್ಟಿಯನ್ನು ಆತನ ಮೇಲೆ ಇರುವುದಾದ್ರೆ ಈ ಲೋಕದ ಪ್ರಯಾಣವನ್ನು ನಾವು ಆತನೊಟ್ಟಿಗೆ ಸಮಾಧಾನವಾಗಿ ಈಸಿಯಾಗಿ ನಾವು ಸಾಕ್ಬಿಡ್ತೇವೆ. ಅದಕ್ಕೋಸ್ಕರವಾಗಿ ನಾವೀಗ ನಮ್ಮ ವಿಶ್ವಾಸಿಯ ಹೃದಯದ ಆಸೆ ಏನಾಗಿರ್ಬೇಕು, ನಾನು ನೋಡ್ಬೇಕು ಏಸಪ್ಪ ಅಂತ. ಹಾಲೆಲೂಯಾ, ಕರೆಕ್ಟಾ? ಅದನ್ನ ನಾವು ಈಗ ಆಡ್ಕೊಂಡವರಾಗಿ ಆತನ ಬಾಗಿಲ ಅರ್ಥ ಮಾಡ್ಕೊಳ್ಳೋಣ. Oh
ವರ್ಷದ ಕೊನೆಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ದೇವರೇ. ಈ ವರ್ಷವೆಲ್ಲ ಕಾಯ್ದಂತ ನನ್ನ ಏಸಪ್ಪ, ನನ್ನೊಟ್ಟಿಗೆ ಇದ್ದಂತ ನನ್ನ ಇಮ್ಯಾನ್ಯುವೇಲನು, ಆತನಿಗೆ ನಾವು ಆರಾಧನೆ ಮಾಡೋಣ ದೇವರೇ. ಯಾವುದನ್ನು ಯೋಚನೆ ಮಾಡಬೇಡಿ, ಎಲ್ಲ ಯೋಚನೆಗಳ ಬದಿ ಇಟ್ಟು ಆತನನ್ನೇ ನೆನೆಸುವುದಾಗಿ ನಿನ್ನೊಟ್ಟಿಗೆ ಜೀವಿಸ್ತೇವೆ ಸಪ್ಪ. ನಿನ್ನೊಟ್ಟಿಗೆ ಜೀವಿಸೋಕೆ ನಮಗೆ ಆಸೆ ಉಂಟು ನಾವು ಹೇಳ್ತೀವಲ್ಲ ದೇವರೇ. ಈಗ ನಾವು ಆತ ನಾಮವನ್ನು ಮೇಲೆ ಕೆತ್ತುವಂತೆ, ಆತನನ್ನೇ ನಾವು ಆರಾಧನೆ ಮಾಡಿ ಸ್ತೋತ್ರ ಮಾಡುವಂತೆ ನಾವು ಬಾಯಿ ತೆಗೆದು ದೇವರಿಗೆ ನಾವು ಸ್ತೋತ್ರನ ಹೇಳೋಣ. Let's give the thanks to the Lord. ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕಂತ ಒಂದು ಸಮಯ ಇದ್ದೇವೆ ದೇವರೇ. ಅದು ಮಾಡದೆ ಎಲ್ಲ ಉಪಕಾರ ಎನಿಸುವುದಾದರೆ we cannot shut our mouth. ಯಾಕಂದ್ರೆ ಆತ ಅಷ್ಟು ಉಪಕಾರ
ಹೊಸ ವರ್ಷಕ್ಕೆ ಕಾರ್ಯಕ್ಕೆ ಹೋಗ್ತಾ ಇದ್ದೇವೆ. ಏಸಪ್ಪ, ಈ ಒಂದು ಹೊಸ ವರ್ಷದಲ್ಲಿ ನನ್ನ ಜೀವಿತದ ಮೂಲಕವಾಗಿ ನೀನು ಯಾವ ರೀತಿ ಮಹಿಮೆ ಹೊಂದಿಕೊಳ್ಳಬೇಕೆಂದಿದ್ದು ಅದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಅಂತ ಹೇಳಿದ್ದೀರಿ. ಲೆಟ್ಸ್ ಪ್ರಿಪೇರ್ ಫಾರ್ ದ ನ್ಯೂ ಇಯರ್. ಹೊಸ ವರ್ಷ ದೇವರು ನಮ್ಗೆ ಏನ್ ಮಾಡ್ಬೇಕಂದ್ರೆ ಅದಕ್ಕಾಗಿ ನಾವು ಸಿದ್ಧ ಮಾಡಿಕೊಳ್ಳುವಂತೇವೆ. ನೀವು ನಿಮ್ಮ ಹೃದಯಗಳನ್ನು ಒಪ್ಪಿಸಿಕೊಡುತ್ತೀರಿ. ಈ ಲೋಕದ ಆಶೀರ್ವಾದ, ಈ ಲೋಕದ ಐಶ್ವರ್ಯ, ಈ ಲೋಕದ ಎಲ್ಲವನ್ನ ದೇವರು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಮೊದಲು ನಾವು ಆತನನ್ನ ಮೆಚ್ಚಿಸುವಂತ ಮಕ್ಕಳಾಗಿ ನಾವು ಆತನಿಗಾಗಿ ಜೀವಿಸುವಾಗ ಆತ ನಮಗಾಗಿ ಎಲ್ಲವನ್ನು ಮಾಡ್ತಾನೆ. ಶುಭ ಸಂದೇಶವನ್ನೇ ನನ್ನ ಒಂದು ಭಾರವಾಗಿರಬೇಕೆ ನಾವು ಮಾಡಿದ್ದೇವಲ್ಲ. ಏಸಪ್ಪ, ಹೊಸ ವರ್ಷದ ಸುವಾರ್ತೆ ಸಾರ್ಬೇಕು. ಪ್ರತಿ ತಿಂಗಳು ಒಬ್ಬರಿಗಾದ್ರೂ ನಾವು ಸುವಾರ್ತೆ ಸಾರ್ಬೇಕು ಏಸಪ್ಪ ಅಂತ ಕೇಳ್ಕೊಂಡಿದ್ದೇವೆ. We are in the end times. ದೇವರು ನಮ್ಮಿಂದ ಕೇಳುವಂತದ್ದು ನಾವು ಆತನಿಗಾಗಿ ಏನ್ ಮಾಡಿದ್ದೇವೆ. ಈ ಲೋಕದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಪ್ರಿಯರೇ, ದೇವ ವಾಕ್ಯ ಹೇಳುವಂತೆ ದೇವರ ಮೆಚ್ಚುಗೆಗೋಸ್ಕರವೇ, ಆತನ ಮಹಿಮೆಗೋಸ್ಕರವೇ. ಅದಕ್ಕಾಗಿ ನಾವು ನಮ್ಮನ್ನು ಎಬ್ಬಿಸಿಕೊಟ್ಟವರ ಕ್ಷಣಕಾಲ ಮೌನವಾಗಿದ್ದು ದೇವರೊಟ್ಟಿಗೆ ಮಾತನಾಡಿ. Thank you, Holy Spirit. Thank you, Father God. ಎಲ್ಲವನ್ನ ಮಾಡಿ ಮುಗಿಸಲು ಸಾಧ್ಯವಿಲ್ಲಂತ ನನ್ನ ಪರಲೋಕ ತಂದೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಮ್ಮ ಆರಾಧನೆ ನೀನು ಕರ್ತನೆ ಮೈನೊಂದಿಕೊಂಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಪ್ರಸಂಗಕ್ಕೆ ನನ್ನ ಮಕ್ಕಳನ್ನು ತುಂಬಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಏಸಪ್ಪ, ಹೌದು ರಾಜ ಕರ್ತಾಯದ ಆರಾಧನೆಯಲ್ಲಿ ಕರ್ತನೆ ದೇವಾನಿ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ್ದಿ. ಮಕ್ಕಳ ಎಲ್ಲ ಭಾರಗಳನ್ನ ತೆಗೆದು ಹಾಕಿದ್ದಿ. ಅವ್ರ ಬೇಕಾದ ಬಿಡುಗಡೆಯನ್ನು ಒದಗಿಸಿಕೊಟ್ಟಿದ್ದಿ. ದೇವಾನ ಅದನ್ನು ಪ್ರೊಸೆಸ್ ಮಾಡಿಕೊಳ್ಳುವಂತೆ, ಅದನ್ನು ಹೊಂದಿಕೊಳ್ಳುವಂತೆ ನೀನು ಕಾರ್ಯಗಳನ್ನ ಮಾಡುದೇವ. ಅದು ಮಾತ್ರವಲ್ಲಪ್ಪ, ಈ ಹೊಸ ವರ್ಷಕ್ಕೆ ನಾವು ಕರ್ತನೆ ಹೊಸ ತೀರ್ಮಾನ ತೆಗೆದುಕೊಳ್ಳುವಂತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ಪ್ರೀತಿಸ್ತೇವೆ ಒಂದು ಕರ್ತನೆ. ಹೌದು ರಾಜ, ಆ ಒಂದು ಕಾರ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಮುಂದಿನ ಎಲ್ಲಾ ಕರ್ತನೆ ಆರಾಧನೆಯ ಭಾಗದಲ್ಲಿ ಈ ನಮ್ಮೊಟ್ಟಿಗೆ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ನಿಂತಿರುವಂತೆ ನಾವು ಪ್ರತಿಗಳ ಒಂದು ಪತ್ರಿಕೆ ಫಸ್ಟ್ ಪೀಟರ್ ಚಾಪ್ಟರ್ 1 verse 24-25. ಮೊದಲನೇ ಪೇತ್ರನ ಬರೆದ ಪತ್ರಿಕೆ 1:24-25. ಫಸ್ಟ್ ಪೀಟರ್ ಚಾಪ್ಟರ್ 1 verses 24-25. ಮೊದಲನೆಯ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 24 ಮತ್ತು 25. ಒಟ್ಟಾಗಿ ಎಲ್ಲರೂ ಓದಿಕೊಳ್ಳೋಣ. ಬೇರೆ everyone read those who have Bibles. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. 24-25 ವಚನ ಒಂದು ಪೇತ್ರ ಪತ್ರಿಕೆಯಲ್ಲಿ ನರಜಾತಿಯೆಲ್ಲ ಕರ್ತನ ಮಾತು ಸದಾಕಾಲ ಇರುವುದು ಎಂದು ಹೇಳಿರುವಂತೆ ಆ ಮಾತು ಯಾವುದಂದ್ರೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ನಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವನ್ನ ನಾವೆಲ್ಲರೂ ಸಹ ಕೇಳಿದ್ದೀರಾ? ಆಮೆನ್. ಎಲ್ಲರೂ ಕೊಟ್ಕೊಳ್ಳಿ. ದೇವರನ್ನ ಆಶೀರ್ವದಿಸಲಿ. ನಿಮ್ಮ ಸಮಯದಲ್ಲಿ ಕಾರ್ಯಕ್ರಮಕ್ಕೆ
ನಮಗಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನಾಚರಿಸಿಕೊಳ್ಳೋರು ಮತ್ತೆ ದಿನಾಚರಿಸಿಕೊಳ್ಳೋದಾದ್ರೆ ದಯವಿಟ್ಟು ನಿಂತ್ಕೊಂಡು ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Anyone is going to celebrate birthdays and wedding anniversaries, please stand up and take it. Birthday. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ, ಬಿತ್ತನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಹೌದು ರಾಜ, ನಾವು ಆರಾಧನೆ ಮಾಡುವಂತೆ ನೀನು ಸ್ತೋತ್ರ ಮಾಡುವಂತೆ ಸಪ್ಪ ನಿನ್ನನ್ನು ಪ್ರೀತಿಸುವಂತೆ ನೀವು ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಶೇಷವಾದ ಸಮಯದಲ್ಲಿ ನಿನ್ನ ಭಾಗದಲ್ಲಿ ನಿಂತಿರುವಂತಹ ಈ ಪ್ರತಿಯೊಬ್ಬ ಮಕ್ಕಳಿಗೆ ಒಪ್ಪಿಸಿ ಕೊಡುತ್ತೆ. ನಾವು ಜೀವಿತವನ್ನಾತ ನೀನಾಗಿ ಈ ಕಾಲದ ವರ್ಷವೆಲ್ಲ ಅವರೊಟ್ಟಿಗೆ ಇದ್ದೇ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಅಪ್ಪ, ಅನೇಕ ಸಾರಿ ನಾವು ಮನುಷ್ಯರ ಬಗ್ಗೆ ಅಪನಂಬಿಕೆಸರಾಗಿದ್ದು ನೀನು ನಂಬಿಗಸ್ತನಾಗಿ ಇದ್ದೇ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಏಸಪ್ಪ, ಈ ಒಂದು ಹೊಸ ವರ್ಷದಲ್ಲಿ ಈ ಮಕ್ಕಳ ಕರ್ತನೆ ಜನ್ಮದಿನ ಆಚರಿಸುವ ಸಮಯದಲ್ಲಿ ನೀನು ಆ ಮಕ್ಕಳೊಟ್ಟಿಗಿದ್ದು ಕರ್ತ ಬೇಕಾದ ಎಲ್ಲ ಕರ್ತನೆ ಪರಲೋಕದ ಆಶೀರ್ವಾದ, ಈ ಲೋಕದ ಆಶೀರ್ವಾದ ಕೊಟ್ಟು ನಡೆಸಬೇಕು ನಾನು ಒಪ್ಪಿಸಿಕೊಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ಹುಡುಕುವಂತ ಮಕ್ಕಳಾಗಿ, ನಿನ್ನನ್ನೇ ಕರ್ತನೆ ದೃಷ್ಟಿಸಲು ನೋಡಲು ಆಸೆ ಪಡುವಂತ ಮಕ್ಕಳಾಗಿ ಮಾರ್ಪಡಿಸಿ ಕರ್ತ. ಹೌದು ರಾಜ, ಮಕ್ಕಳಿಗೆ ಬೇಕಾದ ಒಳ್ಳೆ ಆರೋಗ್ಯ ಕರ್ತನೆ, ಜ್ಞಾನ ಬಲವನ್ನ ಕೊಟ್ಟು ನಡೆಸಬೇಕೆ ನಾನು ಬೇಡುತ್ತೇನೆ. ಅವ್ರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ತೀರ್ಮಾನಗಳಲ್ಲೂ ಅಪ್ಪ, ಅವ್ರು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗಳಲ್ಲೂ ನೀನು ಇದ್ದುಕೊಂಡು ಕರ್ತನೆ ಆ ಮಕ್ಕಳ ಮಾರ್ಗದರ್ಶನ ಮಾಡಬೇಕೆ ನಾನು ಬೇಡುತ್ತೇನೆ. ಅಪ್ಪ, ಮನುಷ್ಯರಿಗಿಂತ ನೀನ ಮಕ್ಕಳು ದೇವಲ್ಲಾತ ನೀನು ಆಗಿದ್ದೀಯ ರಾಜ. ನೀನೇ ಆ ಮಕ್ಕಳನ್ನ ಆಶೀರ್ವದಿಸಬೇಕು ನಾನು ಬೇಡುತ್ತೇನೆ. ಬಲ ಕೊಟ್ಟು ನಡೆಸಿಕೊಡು ಕರ್ತ. ಅಪ್ಪ ರಾಜ, ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಕೊಟ್ಟಿರುವಂತಹ ಈ ಕಾಣಿಕೆಗಳ ದಶಭಾಗ ನಿನಗೆ ಒಪ್ಪಿಸಿ ಕೊಡುತ್ತೇನಪ್ಪ ಕರ್ತನೆ. ಈ ಒಂದು ದಶಭಾಗನ ಒಂದು ಕಾಣಿಕೆಗಳನ್ನ ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳು ದೇವ ನಿನ್ನಿಂದ ಆಶೀರ್ವಾದ ಹೊಂದಿರುವಂತೆ ಕಾರ್ಯ ಮಾಡಿ ಕರ್ತನೆ. ಆ ಮಕ್ಕಳು ಇನ್ನೂ ಹೆಚ್ಚಾಗಿ ನಿನ್ನ ಸಭೆಗೋಸ್ಕರವಾಗಿ, ನಿನ್ನ ಸೇವೆಗಳಿಗೋಸ್ಕರವಾಗಿ ಧಾರಾಳವಾಗಿ ಕರ್ತನೆ ನಿನ್ನ ವಾಕ್ಯ ಹೇಳುವಂತೆ ಹೌದು ಏಸಪ್ಪ, ಚೇರ್ಫುಲ್ ಗಿವರ್ ನೀನು ಕರ್ತನೆ ಹೌದನ್ನ ಸಂತೋಷಿಸುತ್ತಿದೆಯಲ್ಲ ಏಸಪ್ಪ, ಅವ್ರು ಮನಪೂರ್ವಕವಾಗಿ ಸಂತೋಷವಾಗಿ ನಿನ್ನಲ್ಲಿ ಬಿತ್ತುವಂತೆ ಕಾರ್ಯ ಮಾಡು ಕರ್ತನೆ. ಪ್ರತಿಯೊಬ್ಬರಲ್ಲೂ ಮಾತನಾಡು ರಾಜ, ಅವರೆಲ್ಲ ಅಗತ್ಯಗಳನ್ನ ಪೂರೈಸಿಕೊಳ್ಳು ಕರ್ತನೆ. ಅದೇ ತರ ಕರ್ತನೆ ಈ ಕಾರ್ಯಗಳ ದಶಮ ಭಾಗಗಳು ನಿನ್ನ ಒಂದು ಮಹಿಮೆಗಾಗಿ ತೆಕ್ಕರಿಸಲ್ಪಡುವಂತೆ ನೀನೇ ಕರ್ತನೆ ಹೌದು ರಾಜ ನಮ್ಮೊಟ್ಟಿಗೆ ಮಾತನಾಡಿ ಆಲೋಚನೆ ಕೊಟ್ಟು ನಡೆಸಿಕೊಳ್ಳಬೇಕೆಂದು ಅದೇ ತರ ವಾಕ್ಯ ಭಾಗವನ್ನು ಪ್ರಾರ್ಥನೆ ಒಪ್ಪಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ದೇವರಿಗೆ ಲೋಕ ಚೆನ್ನಾಗಿದ್ರೆ ದೇವ್ರು ಚೆನ್ನಾಗಿದ್ದೀರಿ. ನಾನು ಕೇಳಿ ಕ್ವಶನ್ ಕನ್ಫ್ಯೂಸ್ ಆಗ್ತೀವಿ ಅದೇ ನಿಮಗೆ. ದೇವರಲ್ಲಿ ಚೆನ್ನಾಗಿದ್ದೀರಾ, ಲೋಕದಲ್ಲಿ ಚೆನ್ನಾಗಿದ್ದೀರಾ? ಯಾರೇ ಎರಡನಿಂದ ಎರಡೂ ಚೆನ್ನಾಗಿ. ನಾನು ಯಾವಾಗ ಅದೇ ಹೇಳ್ತಿದ್ದೇನೆ, ಸರ್ವಶಕ್ತನು ರಾಜಾದಿರಾಜನ ಮಕ್ಕಳಾದ ನಾವು ಪ್ರಿನ್ಸಸ್ ತರ ಇದ್ದೀವಿ ಅಲ್ವಾ. ಚಿಕ್ಕ ಚಿಕ್ಕ ವಿಷಯಕ್ಕೆ ಚಿಕ್ಕ ಚಿಕ್ಕ ಅಗತ್ಯಗಳಿಗೆ ಅರ್ಥ ಕುತ್ಕೋಬಾರ್ದು. ನಾನು ಏಸಪ್ಪ ನಮ್ಮೊಟ್ಟಿಗಿತ್ತು ಎಲ್ಲವನ್ನ ಕೊಟ್ಟು ನಡೆಸ್ತಾರೆ. ಡೋಂಟ್ ಕ್ರೈ ಫಾರ್ ದಿಸ್ ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್. ಈ ಲೋಕದ ಕಾರ್ಯಗಳಿಗೋಸ್ಕರ ಅಳ್ತಾನೇ ಇರಬೇಡಿ. ಅದು ಕೊಟ್ಟಿಲ್ಲ ಏಸಪ್ಪ, ಇದು ಕೊಟ್ಟಿಲ್ಲ ಏಸಪ್ಪ, ಅದಿಲ್ಲ ಏಸಪ್ಪ, ಇದಿಲ್ಲ ಏಸಪ್ಪ ಅಂತ. ಯಾವ್ದು ಇಲ್ಲ ಇಲ್ಲ ಅಂತ ಇಲ್ಲದೆ ಹೋಗ್ಬಿಡ್ತದೆ, ಯಾವ್ದು ಇದೆ ಇದೆ ಅಂತ ಹೋಗಿ ಇರ್ತದೆ. ನಿಮ್ಗೆ ಆರೋಗ್ಯ ಇಲ್ಲ ಸಹ ಆರೋಗ್ಯ ಇದೆ ಏಸಪ್ಪ, ಆರೋಗ್ಯಕ್ಕಾಗಿ ನೀವು ಎಷ್ಟು ಅಂತ ಯಾವಾಗ ನಾವು ದೇವ್ರಿಗೆ ಸ್ತೋತ್ರ ಮಾಡ್ತಾ ಇರ್ತೀವೋ ದೇವರು ನಮ್ಮೊಟ್ಟಿಗೆ ಇದ್ದುಕೊಂಡು ಬೇಕಾದ ಎಲ್ಲವನ್ನ ಒದಗಿಸಿ ನಮ್ಗೆ ನಡೆಸ್ಕೊಡ್ತಾನೆ.
ಅದಕ್ಕೋಸ್ಕರವಾಗಿ ಸಂತೋಷವಾಗಿ ಪೌಲ ಅದಕ್ಕೆ ತಿರುಗಿ ಹೇಳ್ತಾರೆ ನೋಡಿ, ದೇವರ ಆತ್ಮ ಚೆನ್ನಾಗಿ ಗೊತ್ತಿತ್ತು ಮಕ್ಕಳಿಗೆ ಏನ್ ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯ ಎಲ್ಲ ಓದ್ ನೋಡಿ, ಬೈಬಲ್ ಓದ್ ನೋಡಿದ್ರೆ ಎಲ್ಲಾ ಪುಸ್ತಕದಲ್ಲೂ ಅಷ್ಟೇ ದೇವ್ರಿಗೆ ಗೊತ್ತು ಮನುಷ್ಯನ್ಗೆ ಏನ್ ಬೇಕು ಅಂತ, ಅದನ್ನೇ ಬರ್ತಿದ್ದಾನೆ. ಅದಕ್ಕೆ ಪೌಲ ಹೇಳ್ತಾನೆ ರಿಜಾಯ್ಸ್ ರಿಜಾಯ್ಸ್, ಏನ್ ಐ ಸೇ ರಿಜಾಯ್ಸ್, ಸಂತೋಷಿಸಿ ತಿರುಗಿ ನಾ ಹೇಳ್ತೇನೆ ಸಂತೋಷ ಪಡಿರಿ. ಜೋರಾಗಲಿ ಅಲ್ವಾ? ಏನು ಹೋಗಲ್ಲ ಹೋಗ್ತಾರೆ, ನಾವಿಲ್ಲ ಅಂದ್ರೂ ಲೋಕ ನಡ್ಕೊಂಡು ಹೋಗ್ತಾರೆ, ನಾವಿದ್ರೂ ಲೋಕ ನಡ್ಕೊಂಡು ಹೋಗ್ತಾರೆ. ನಾನೇ ಅನ್ನೋದು ಬೇಡ, ನಾನು ಏಸಪ್ಪನೇ ಅಂತ ನಾವು ಒಪ್ಪಿಸ್ಕೊಟ್ಟಾಗ ದೇವರು ನನ್ನನ್ನ ನನ್ನ ಕುಟುಂಬವನ್ನ ಸುಂದರವಾಗಿ ನಡ್ಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಈಗ ನಾವು ಮಧ್ಯರುವಂತ ರೈತರು ಮುಂದೆ ಒಂದು ಅನೌನ್ಸ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಕೊಳ್ತೇವೆ. ಈ ವಾರದ ಪ್ರಕಟಣೆಗಳು 25ನೇ ತಾರೀಕು, ಅದು ಗುರುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಕ್ರಿಸ್ಮಸ್ ಆರಾಧನೆ ಇರುತ್ತದೆ. ಮತ್ತು ಶನಿವಾರ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಬರುವ ಭಾನುವಾರ ಅದು ವರ್ಷದ ಕೊನೆಯ ಭಾನುವಾರವಾಗಿರುವುದರಿಂದ ನಮ್ಮ ಒಂದು ಸಭೆಯ ಆನ್ಯುವಲ್ ಮೀಟಿಂಗ್ ಅವತ್ತು ನಡೆಯುವಂತದ್ದಾಗಿದೆ. ಸೊ ಸಭಾಪಾಲನಾ ಸಮಿತಿಯ ಎಲ್ಲಾ ಸದಸ್ಯರು 23ನೇ ತಾರೀಕು ಅಂದ್ರೆ ಮಂಗಳವಾರದ ಒಳಗಡೆ ನಿಮ್ಮ ಒಂದು ರಿಪೋರ್ಟ್ಸ್ ಅನ್ನ ನೀವು ಕಳಿಸಿಕೊಡಬೇಕಾಗಿ ನಾನು ಕೇಳ್ಕೊಂತೇನೆ. ಮತ್ತು ಇವತ್ತು ಸಾಯಂಕಾಲ 5 ಗಂಟೆಗೆ ಸಭೆಯಲ್ಲಿ ಕ್ರಿಸ್ಮಸ್ ಒಂದು ಪ್ರೋಗ್ರಾಮ್ ನಾವು ಮಾಡುವಂತದ್ದಾಗಿದ್ದೇವೆ. ಸೊ ಸಭೆಯಾಗಿ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಮಕ್ಕಳನ್ನು ನೀವು ಆಶೀರ್ವದಿಸಬೇಕಾಗಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮತ್ತು ಸೊ ಸ್ನಾಕ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಸಭೆ ಆದ ನಂತರ ತಾವೆಲ್ಲರೂ ಕೆಳಗಡೆ ಬಂದು ಸ್ನಾಕ್ಸ್ ತಗೊಂಡು ಆಮೇಲೆ ಮೇಲೆ ಬಂದು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿ ಕೇಳ್ಕೊಂತಾರೆ. ಯಾಕಂದ್ರೆ ತಗೊಂಡ್ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ತಾವೆಲ್ಲರೂ ಯಾರ್ಯಾರು ಇಲ್ಲಿ ಪ್ರಾಕ್ಟೀಸ್ ಇರ್ತೀರೋ ತಾವೆಲ್ಲರೂ ಕೆಳಗಡೆ ಬಂದು ಸ್ನಾಕ್ಸ್ ತಗೊಂಡು ಮೇಲೆ ಬರ್ಬೇಕಾಗಿ ಕೇಳ್ಕೊಂತಾರೆ. ಒಳ್ಳೆ ಅನೌನ್ಸ್ಮೆಂಟ್ ಮಾಡೋಣ ನಮ್ಮ ಸೆಕ್ರೆಟರಿ. ಪಾಪ ಎವ್ರಿ ವೀಕ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ನೀವು ಕೆಳಗಡೆ ಬರಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಅವ್ರು ಕಷ್ಟಪಡ್ತಾರೆ. ಪಾಪ ಅವ್ರನ್ನ ಖಾಲಿ ಮಾಡಕ್ಕೂ ಆಗ್ತಾ ಇಲ್ಲ, ಇಡಕ್ಕೂ ಆಗ್ತಾ ಇಲ್ಲ. ಕೊಡದೇ ಇದ್ರು ಬೇಜಾರು ಮಾಡ್ಕೊಂತೀರಾ. ಅದಕ್ಕೋಸ್ಕರ ಮಕ್ಕಳು, ದೊಡ್ಡವರು, ಅದು ವಿಶೇಷವಾಗಿ ಹೆಣ್ಮಕ್ಳು, ಲೇಡೀಸ್, ನೀವು ದಯವಿಟ್ಟು ಕೇಳೋಗಿ ತಿನ್ಬಿಟ್ಟು ಮೇಲೆ ಬರ್ಬೇಕು. ಓಕೆನಾ? ಅದು ಸಂತೋಷವಾಗಿ ಮಾಡ್ಬೇಕ್ರಿ. ಎಲ್ಲಾನು ಏನೋ ತಿನ್ನೋದು ಬೇಡ, ಹೊರಗೆ ಹೋಗ್ಬಿಡ್ತೀರ ಅಂತ ಹೇಳಿ ಭಯ ಪಡ್ಕೊಂತಾರೆ ಪಾಪ ಲೀಡರ್ಸ್ಗಳು. ನಡ್ಸೋದು ಬೇಗ ಹೋಗ್ಬಿಡ್ತೀರ ಅಂತ ಕೇಳಿರ್ತಾ ಇಲ್ಲ. ಬಲವತ್ವಾಗಿ ಮಾಡಬಾರ್ದು. ದೇವ್ರ ಸಂವಿಧಾನದಲ್ಲಿ ದೇವ್ರ ಎಲ್ಲ ಸಂತೋಷವಾಗಿ ಮಾಡಬೇಕು. ನೀವು ನೋಡಪ್ಪ ತಿನ್ಬಿಟ್ಟು ಮಾಡಿ ಶಕ್ತಿ ಬರ್ತದಲ್ಲ ಚೆನ್ನಾಗಿ. ಅದಕ್ಕೋಸ್ಕರವಾಗಿ ಓಕೆನಾ? ಅದು ಕರೆಕ್ಟ್ ಆಗಿ ಹೇಳಿದ್ದು. ಈ ನೆಕ್ಸ್ಟ್ ವೀಕ್ 28 ನಾವು ಮಾಡುವಂತ ಆನ್ಯುವಲ್ ಮೀಟಿಂಗ್ ಏನಕ್ಕೋಸ್ಕರ ಅಂದ್ರೆ ಬೇರೆ ನಮ್ಮ ಪಾಸ್ಟರ್ ಕಮಿಟಿಲಿ ಇರುವಂತ ಅಂದ್ರೆ ನಾವು ನಮ್ಮ ಸಭೆ ನಡೆಯುವಂತ ಎಲ್ಲಾ ಸೇವೆಗಳಿಗೆ ನಾವು ಕೆಲವರನ್ನ ನೇಮಿಸ್ತಾ ಇದ್ದೇವೆ. ಆ ಒಂದು ನೇಮಿಸಲ್ಪಟ್ಟಂತವರೇ ಪಾಸ್ಟರ್ ಕಮಿಟಿಲಿ ಇರ್ತಾರೆ. ಅವರಿಗೋಸ್ಕರವಾಗಿ ನಾವು ನೆಕ್ಸ್ಟ್ ವೀಕ್ ಈ ವರ್ಷ ಎಲ್ಲ ಮಾಡಿದಂತ ಒಂದು ಕಾರ್ಯಕ್ರಮಗಳನ್ನ ರಿಪೋರ್ಟ್ಸ್ ನ ಓದ ನಂತರ ಹೊಸ ವರ್ಷಕ್ಕೆ ನಾವು ನೇಮಿಸುವವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ನೆಕ್ಸ್ಟ್ ವೀಕ್ ಕೂಡ 28 ಆಫ್ಟರ್ ದ ಸರ್ವಿಸ್ ಅಂದ್ರೆ ಸರ್ವಿಸ್ ಕೊನೆಯಲ್ಲಿ ನಾವು ಆ ಕಾರ್ಯವನ್ನು ಮಾಡ್ತೇವೆ. ಅದಕ್ಕೂ ಸಹ ನೀವೆಲ್ಲರೂ ಬರಬೇಕು. ಸಭೆಯಲ್ಲಿ ಮಾಡುವಂತ ಆ ಒಂದು ಸೇವೆಗಳಿಗೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ಜನಗಳನ್ನ ನೇಮಿಸುವವರಾಗಿದ್ದೇವೆ. ಅದಕ್ಕೋಸ್ಕರ ಸಹ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಭೆ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅನ್ನೋದನ್ನ ನಾವು ಸಭಿಕರು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಪ್ರಿಯ. ಆಮೇಲೆ ವೆರಿ ಗುಡ್. ಬರೀ ಈ ಕಡೆ ಮಾತ್ರ ಸೌಂಡ್ ಬರ್ತದೆ, ಈ ಕಡೆ ಬರೋದೇ ಇಲ್ಲ. ನೀವ್ ಹೇಳ್ಬೇಡಿ ಆಮೇಲೆ ಹೇಳಿ. ನನ್ ವಿಷಯ ನೋಡೋದ ಹೆಣ್ಮಕ್ಳು ತುಂಬಾ ನಿದ್ರೆ ಮಾಡ್ಕೊಂತ ಇರ್ತಾರೆ, ಗಂಡಸರು ಬೆಳ್ತಾಗಿರ್ತಾರೆ. ಯಾಕೆ ನಮ್ಮ ಸಭೆಯಲ್ಲಿ ಭಯ ಇದೆ ನಮ್ಗೆ. ಹೊಸ ವರ್ಷದಿಂದ ಹೊಸ ಗೂಡ್ಸ್ ಸರ್ಪ್ರೈಸ್ ಗೂಡ್ಸ್ ಓಕೆನಾ? ಅವಾಗ ನೆಕ್ಸ್ಟ್ ವೀಕ್ ಇಂದ ಬನ್ರಿ ಪ್ಲೀಸ್ ಜೆಂಟ್ಸ್, ಬರೀ ಹೋಗ್ರಿ ಬ್ರದರ್ಸ್, ಬನ್ರಿ ಬೇಕಾಗ್ಬೇಡಿ ಓಕೆನಾ? ಏನು ಮಿಸ್ ಮಾಡಲ್ಲ. ಉತ್ಸಾಹದಿಂದ ಸಂತೋಷದಿಂದ ಇದ್ದಾರೆ ಅಲ್ವಾ? ನೀವ್ ಹೇಳಿ ಕರೆಕ್ಟ್ ಅಲ್ಲ ಹೇಳಿ. ಮತ್ತೆ ಏನಿದೆ ಬಿಡ್ರಿ, ಇವತ್ತಿರೋ ನಾನಿಲ್ಲ. ನೋಡಿದಿರಲ್ಲ ಎಷ್ಟೋ ಜನ ಹೋಗ್ತಿರೋಗಿಲ್ಲ. ನಮ್ಮನಾದ್ರೂ ಎಷ್ಟಪ್ಪ ಇಲ್ಲೊಬ್ಬರು ಇರಿ, ನೀವು ಇನ್ನೂ ಸ್ವಲ್ಪ ದಿವಸ ಇರಿ, ನನಗೋಸ್ಕರ ಇರಿ, ಸಭೆಗೋಸ್ಕರ ಇರಿ, ನೀವು ಜೀವನ ಮಾಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಇರಿ, ನಿಮ್ ಗಂಡಿಗೋಸ್ಕರ ಮಕ್ಕಳಿಗೋಸ್ಕರ ಇರಿ ಅಂತಿದ್ದಾರೆ, ಹೆಂಡತಿಗೋಸ್ಕರ ಇರಿ ಅಂತಿದ್ದಾರೆ. ಮತ್ತೆ ಇದೇ ಸಂತೋಷವಾಗಿರ್ಬೇಕು ನಾವು ಅಲ್ವಾ? ಬಾಯಿಗೆ ಆಮೇಲೆ ಅಂದ್ಬಿಟ್ರೆ ಏನು ಶಕ್ತಿ ಕಡಿಮೆ ಆಗ್ತದೆ. ಆಮೇಲೆ
Praise the Lord. God bless you. ಈ ಒಂದು ಸಮಯ ನಮ್ಮ ಮಧ್ಯೆ ರೇವಣ್ ರಾಜ್ ಅವರು ಮುಂದೆ ಬಂದು ನೀವು ಕಾಣಿಸ್ಕೊಳ್ಬೇಕು ಕೇಳ್ಕೊಳ್ತೇನೆ. ಚಪಾತಕ್ಕೆ ಹಾಕ್ತಾನೆ. Joyful, we adore. ಸಂತೋಷ ಸಂತೋಷ, ನಾವು ನಿನ್ನನ್ನು ಆರಾಧಿಸುತ್ತೇವೆ. ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಕೂಸು ನೋಡೋಣ ಬನ್ನಿ, ಯೇಸು ಸ್ವಾಮಿ ಕೂಸು ನೋಡೋಣ ಬನ್ನಿ, ಕೂಸು ನೋಡೋಣ ಬನ್ನಿ, ಯೇಸು ಸ್ವಾಮಿ ಕೂಸು ನೋಡೋಣ ಬನ್ನಿ, ಕೂಸು ನೋಡೋಣ ಬನ್ನಿ, ಹಾಸಿದಾರಿವೆಯಲ್ಲಿ ಕೂಸು ನೋಡೋಣ ಬನ್ನಿ, ಹಾಸಿದಾರಿವೆಯಲ್ಲಿ, ಹಾಸಿದಾರಿವೆಯಲ್ಲಿ ಮಾಸದ ಹೊಸ ಕೂಸು, ಹಾಸಿದಾರಿವೆಯಲ್ಲಿ ಮಾಸದ ಹೊಸ ಕೂಸು, ಕೂಸು ನೋಡೋಣ ಬನ್ನಿ, ಯೇಸು ಸ್ವಾಮಿ ಕೂಸು ನೋಡೋಣ ಬನ್ನಿ, ಕೂಸು ನೋಡೋಣ ಬನ್ನಿ, ಯೇಸು ಸ್ವಾಮಿ ಕೂಸು ನೋಡೋಣ ಬನ್ನಿ. ವಾಟ್ ಎ ಜಾಯ್ಫುಲ್ ಅಕೇಶನ್. ಸುಂದರವಾದಂಥ ಹರ್ಷದಾಯಕವಾದಂಥ ಸೀಸನ್ ಇದು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಮಾಸದ ಶುಭಾಶಯಗಳನ್ನು ನಾನು ನನ್ನ ಕುಟುಂಬ ಮಕ್ಕಳ ಪರವಾಗಿ ಕೋರುವಂತವನಾಗಿದ್ದೇನೆ. ಈ ಸಂದರ್ಭದಲ್ಲಿ ಕ್ರಿಸ್ತ ಜಯಂತಿಯ ಸಂದೇಶವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತ ತಂದೆಯಾದ ದೇವರಿಗೂ ಮತ್ತು ಸಭಾಪಾಲಕರಿಗೂ, ಹಿರಿಯ ಸಭಾಪಾಲಕರಿಗೂ, ಸಭಾಪಾಲಕ ಸಮಿತಿಯವರಿಗೂ ನಾನು ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಈಗ ಕ್ರಿಸ್ತ ಜಯಂತಿಯ ಒಂದು ಕಿರು ಸಂದೇಶ, ಅದು ಮೊನ್ನೆ ದಿವಸ ನಾನು ಹಾಗೆ ಆಲೋಚನೆ ಮಾಡ್ತಾ ಇದ್ದೆ. ಮಿಷನ್ ಫೀಲ್ಡ್ ಅಲ್ಲಿ ಕೂತ್ಕೊಂಡಿದ್ದೆ, ಜನ ಬರ್ತಾ ಇದ್ರು. ಈಗ ಕ್ರಿಸ್ತ ಜಯಂತಿಯ ಸಂದೇಶ ಇಲ್ಲಿ ಮಾತ್ರವೇ ಅಲ್ಲ, ಇವತ್ತು ಸಾಯಂಕಾಲ ಪ್ರಕೃತಿ ಲೇಔಟ್ನಲ್ಲಿ ಕೂಡ ಕೊಡಬೇಕು. ಅದಾದ್ಮೇಲೆ ಮಿಷನ್ ಫೀಲ್ಡ್ಗಳಲ್ಲಿ ಸುಮಾರು 12 ಕಡೆಗಳಲ್ಲಿ ಕ್ರಿಸ್ತ ಜಯಂತಿಯ ಸಂದೇಶ ಕೊಡಬೇಕು. ಏನ್ ಕೊಡಬೇಕಪ್ಪ ಎಂಬುದಾಗಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನನ್ನ ಮಿಸಸ್ ಕೂಡ ಇದ್ರು ಮಿಷನ್ ಫೀಲ್ಡ್ ಅಲ್ಲಿ. ಆಗ ದೇವರ ಆತ್ಮನು ನನ್ನ ಹೃದಯದೊಳಗೆ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿತು. ಶರೀರದಲ್ಲಿ ತಾತ್ಕಾಲಿಕವಾಗಿ ಜೀವಿಸಿ ಸಾಯುವ ಮಾನವರು ಆತ್ಮದಲ್ಲಿ ಶಾಶ್ವತವಾಗಿ ಜೀವಿಸುವವರಾಗುವಂತೆ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ವಾಕ್ಯವೆಂಬಾತನು, ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ವಾಕ್ಯವೆಂಬಾತನು ಶರೀರಧಾರಿಯಾಗಿ ಜನಿಸಿ ಬಂದನು. ಅಜ್ಞಾನವೆಂಬ ಅಂಧಕಾರದಲ್ಲಿ ಅಂಧ ಭಕ್ತರಾಗಿ ನಡೆದು ನಶಿಸುತ್ತಿದ್ದವರು ಜೀವಲೋಕದ ಬೆಳಕಿನಲ್ಲಿ ನಡೆದು ಜೀವಿಸುವವರಾಗುವಂತೆ ಬೆಳಕಾಗಿ ಲೋಕದ ಜನಿಸಿ ಬಂದನು. ಲೋಕದ ಕಡಿದು ಬಡದುಗಳನ್ನೆಲ್ಲ ಸಮ ಮಾಡಲು, ಅಂಕು ಡೊಂಕುಗಳನ್ನೆಲ್ಲ ಮಟ್ಟಸ ಮಾಡಲು ಬಡಗಿಯ ಹುಡುಗಿಯಲ್ಲಿ ಬಡವನಾಗಿ ಒಡೆಯತ ಜನಿಸಿ ಬಂದನು. ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲಗಳನ್ನು ಮುರಿದು ಜೀವಮಾನ ಕಾಲವೆಲ್ಲ ಮರಣ ಭಯದ ದಾಸತ್ವದಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿ ಹುಟ್ಟು ಸಾವು ಇಲ್ಲದವನು ರಕ್ತ ಮಾಂಸಧಾರಿಯಾಗಿ ಜನಿಸಿ ಬಂದನು. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮಗೆ ಕೊಡಲು ಯಹೂದ್ಯರ ಅರಸನಾಗಿ ಜನಿಸಿ ಬಂದನು. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟೋಣ. ವಿಶ್ ಯು ಅ ಮೇರಿ ಕ್ರಿಸ್ಮಸ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಸುಂದರವಾದ ಸೊಬಗಿನ ಮುಂಜಾನೆಯ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನಾದಂತಹ ನೀನು
ಮಗುವಾಗಿ ಜನಿಸಿ ಗೋದಲಿಯಲ್ಲಿ ಮಲಗಿದ್ದ ಸಮಯದಲ್ಲಿ ಪರಲೋಕದಿಂದ ಇಳಿದು ಬಂದಂತ ದೇವದೂತನು ಆ ರಾತ್ರಿ ಅಡವಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಾ ಇದ್ದ ಕುರುಬರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಹೇಳಿದಂತ ಅದೇ ಮಾತನ್ನು ಇವತ್ತು ನಮಗೂ ಪ್ರಪಂಚದಲ್ಲಿದ್ದಂತ ಪ್ರತಿ ಮಾನವರಿಗೂ ಕೂಡ ಹೇಳ್ತಾ ಇದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹೌದು, ಶರೀರದಲ್ಲಿ ತಾತ್ಕಾಲಿಕವಾಗಿ ಜೀವಿಸಿ ಸಾಯುವಂತಹ ಮಾನವರಾದ ನಾವು ಆತ್ಮದಲ್ಲಿ ಶಾಶ್ವತವಾಗಿ ಜೀವಿಸಬೇಕೆಂಬುದಾಗಿಯೇ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತವನಾದಂತ ನೀನು ಶರೀರಧಾರಿಯಾಗಿ ಲೋಕದೊಳಗೆ ಜನಿಸಿ ಬಂದಿ. ಎಂತ ಅದ್ಭುತ ಸ್ವಾಮಿ. ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥವನಾದಂತ ನೀನು ಮಕ್ಕಳು ರಕ್ತ ಮಾಂಸಧಾರಿಗಳಾದ ಕಾರಣ ಅವರಂತೆಯೇ ರಕ್ತ ಮಾಂಸಧಾರಿಯಾಗಿ ನಿನಗೆ ಸಾಟಿ ಈ ಲೋಕದಲ್ಲಿ ಯಾರು ಇಲ್ಲ. ನಿನ್ನಂತ ಪ್ರೀತಿ ಮಾಡತಕ್ಕಂಥವ್ರು ಈ ಲೋಕದಲ್ಲಿ ಯಾರು ಇಲ್ಲ. ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುವುದರ ಮೂಲಕ, ಪವಿತ್ರವಾದಂಥ ರಕ್ತವನ್ನು ಸುರಿಸುವುದರ ಮೂಲಕ ನಮ್ಮನ್ನು ಪಾಪದಿಂದ ವಿಮೋಚಿಸಿಕೊಳ್ಳುವುದಕ್ಕೋಸ್ಕರ ನೀನು ಯಜ್ಞದ ಕುರಿಮರಿಯಾಗಿ ಈ ಲೋಕದೊಳಗೆ ಜನಿಸಿ ಬಂದೆ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ಪ್ರೀತಿಯ ಮಕ್ಕಳು ಸೇವಕರಾಗಿರುವಂತ ನಮಗೆ ಯಾವ ವಾಕ್ಯವನ್ನು ನೀನು ಪರಲೋಕದಲ್ಲಿ ಈಗಾಗಲೇ ಸಿದ್ಧ ಮಾಡಿಟ್ಟಿದೆಯೋ ಅದನ್ನು ನಮಗೂ ಅನುಗ್ರಹ ಮಾಡು. ಅದರ ಮೂಲಕವಾಗಿ ನಾವು ಆತ್ಮದಲ್ಲಿ ಇನ್ನಷ್ಟು ಬಲಗೊಂಡಂತವರಾಗಿ ಸಂತೋಷದಿಂದ ದೇವದೂತರು ಕುರುಬರಿಗೆ ಸಾರಿದಂತ ಅದೇ ಸಂದೇಶವನ್ನು ನಾವು ಕೂಡ ಇತರರಿಗೆ ಸಾರಲು ಶಕ್ತರಾಗುವಂತೆ ಕೃಪೆಯನ್ನು ದಯಪಾಲಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಗಾನ, ಮಹಿಮೆ ಎಲ್ಲವುಗಳನ್ನು ನಿನಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೆಳಗಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 18ರಿಂದ 25ನೇ ವಚನಗಳ ತನಕ. ಶ್ರೀ ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 18ರಿಂದ 25ನೇ ವಚನಗಳ ತನಕ. ಹೇಗಾಯಿತಂದರೆ, ಆತನ ತಾಯಿಯಾದ ಮಗಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮದಿಂದ ಬಸವರಾಗಿದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನರಾಗಿದ್ದು ಆಕೆಯನ್ನು ಬೈಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ಕೇಳದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದರು. ಅವನು ಇದನ್ನು ಆಲೋಚಿಸಿರುವ ಕರ್ತನ ದೂತನು ಅವನಿಗೆ ಕನಸಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ಮನೆತನದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಅಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿ ಮುಖಾಂತರ ಹೇಳಿದ ಮಾತು ಹೇಳುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕಂಠ ಗರ್ಭಿಣಿಯಾಗಿ ಮಗನಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಸಂಪೂರ್ಣ ಇದ್ದಾಗಿ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದಿದ್ದು ಕರ್ತನ ದೂತರು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡರು. ಆದರೆ ಆಕೆ ಗಂಡು ಮಗನು ಅಡೆಯುವ ತನಕ ಆಕೆಯನ್ನು ಅಡೆಯಲಿಲ್ಲ. ಮಗನಿಗೆ ಯೇಸುವೆಂದು ಹೆಸರಿಟ್ಟರು. 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಅಡೆಯುವಳು, ನೀವು ಆತನಿಗೆ ಯೇಸು ಎಂದು ಹೆಸರಿಡಿ, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದ. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ 18ನೇ ವಚನ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸವರಾಗಿದ್ದದ್ದು ತಿಳಿದು ಬಂತು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ತಿಳಿಸಿರುವಂತ ಈ ಒಂದು ವಂಶಾವಳಿಯ ಪಟ್ಟಿಯನ್ನು ನಾವು ನೋಡುವುದಾದರೆ, ಯೇಸು ಕ್ರಿಸ್ತನ ಜನನವು ಇತರ ಜನರಂತೆ ಆಗಲಿಲ್ಲ. ನೀವು 1ನೇ ವಚನದಿಂದ ನೋಡ್ಕೊಂಡು ಹೋಗ್ರಿ. 1ನೇ ವಚನದಿಂದ ನಾವು ನೋಡ್ಕೊಂಡು ಹೋಗುವಾಗ ಅಲ್ಲಿ ಬೇರೆಯವರು ಯಾವ ರೀತಿಯಿಂದ ಜನಿಸಿದ್ದಾರೆ ಎಂಬುದನ್ನ ಮತ್ತಾಯನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅಬ್ರಹಾಮನು ಇಸಾಕನನ್ನು ಪಡೆದನು. ಪುರುಷನು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಪಡೆದನು ಎಂಬುದನ್ನ ತಿಳಿಸಲಾಗಿದೆ. ಹಾಗೆ ಮುಂದುವರೆದು ಹೋಗುವಾಗ ನಾವು ಪುರುಷರ ಹೆಸರುಗಳೇ ಬರ್ತಾ ಇವೆ. ಇವತ್ತು ನಾವು ಕೂಡ ಯಾವ್ದಾದ್ರೂ ಹೆಸರು ಕೇಳುವಾಗ ಅವ್ರ ಹೆಸರು ಹೇಳುವಂತ ಸಂದರ್ಭದಲ್ಲಿ ಅದ್ರ ಮುಂದೆ ಅವ್ರ ತಂದೆ ಹೆಸರು ಹೇಳ್ತಾರೆ.
ನೋಹನ್ ರಾಜ್ ತಂದೆ ಜೀವನ್. ಮದುವೆ ಆದ್ಮೇಲೆ ನಿರ್ಮಲಾ ಗಂಡ ನೋಹನ್ ರಾಜ್. ಸ್ತ್ರೀಯರ ಹೆಸರೇ ಬರಂಗಿಲ್ಲ. ಯಾಕೆ ಎಂಬುದಾಗಿ ನೀವು ನಾವು ಆಲೋಚನೆ ಮಾಡುವುದಾದ್ರೆ ಬೈಬಲ್ನಲ್ಲಿ ಅವರ ಹೆಸರೇ ಕೊಟ್ಟಿಲ್ಲ. ಕೇವಲ 20 ವರ್ಷ ಮೊದಲುಗೊಂಡು 60 ವರ್ಷ ಒಳಗಿರ್ತಕ್ಕಂಥ ಪುರುಷರ ಹೆಸರು ಮಾತ್ರ ಪಟ್ಟಿಯಲ್ಲಿದೆ, ಸ್ತ್ರೀಯರ ಹೆಸರಿಲ್ಲ. ಹೇಗೋ ಅದು ಅವಶ್ಯ ಇಲ್ಲ. ಇವಾಗ ಇಲ್ಲಿರ್ತಕ್ಕಂಥ ವಂಶಾವಳಿಯ ಪ್ರಕಾರವಾಗಿ ನಾವು ನೋಡುವುದಾದ್ರೆ ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು ಎಂಬುದಾಗಿ ಹೇಳುತ್ತಾ ನಾವು 16ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡ್ತಾ ಇದ್ದೇವೆ. 15ನೇ ವಚನದಲ್ಲಿ ನೋಡುವಾಗ ನೋಡಿ, ಎಲಿಹೂದನು ಎಲಿಯಾಜರನನ್ನು ಪಡೆದನು, ಎಲಿಯಾಜರನು ಮತ್ತಾನನನ್ನು ಪಡೆದನು, ಮತ್ತಾನನು ಯಾಕೋಬನನ್ನು ಪಡೆದನು, ಯಾಕೋಬನು ನೋಡ್ರಿ ಇಲ್ಲಿ ವ್ಯತ್ಯಾಸ ಆಗಿದೆ. ನೋಡ್ರಿ ವ್ಯತ್ಯಾಸ ಇದೆಯಲ್ಲ. ಯಾಕೋಬನು ಯೋಸೇಫ್ ನೋಡಿ, ಯಾಕೋಬನು ಈ ಕ್ರಿಸ್ತನೆಂಬ ಯೇಸುವನ್ನು ಪಡೆದನು ಅಂತ ಹೇಳಿರ್ಬೇಕಿತ್ತು. ಕರೆಕ್ಟಾ? ಯಾಕಂದ್ರೆ ಆ ವಚನಗಳ ಪ್ರಕಾರವಾಗಿ ನಾವು ನೋಡುವಾಗ ಅದರ ಲಾಜಿಕ್ ಆಗಿ ಹಂಗೆ ಬರ್ತದೆ. ಯೋಸೇಫನು ಯೇಸುವನ್ನು ಪಡೆದನು ಎಂಬುದಾಗಿರ್ಬೇಕಾಗಿತ್ತು. ಆದ್ರೆ ಅಲ್ಲಿ ಏನ್ ನೋಡ್ತಾ ಇದ್ದೇವೆ ನಾವು? ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಯೋಸೇಫನಲ್ಲಿ ಅಲ್ಲ, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಜನಿಸಿದನು ಎಂಬುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತಾಯನು ತಿಳಿಸುವ ಪ್ರಕಾರವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಪುರುಷ ಸಂಪರ್ಕದಿಂದ ಜನಿಸಲಿಲ್ಲ, ಬದಲಾಗಿ ಸ್ತ್ರೀಯಲ್ಲಿ ಜನಿಸಿದಂತವನಾಗಿದ್ದ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡಬೇಕು. ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತು ಮೀಕನು ತನ್ನ ಪ್ರವಾದನೆಯ ಪುಸ್ತಕದ 5ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಳ್ತಾನೆ, ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ. ಯಾರು ಹೊರಡೋಣದ? ಯಾರ ಜನನದ ವಿಷಯದಲ್ಲಿ? ಕರ್ತನಾದಂಥ ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ಅನಾದಿ ಎಂಬುದಾಗಿ ಹೇಳುವಾಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 15ನೇ ವಚನ ಅದನ್ನ ಹೊರತುಪಡಿಸಿ ಹಿಂದೆ ಚರಿತ್ರೆ ಹೋಗುವುದಿಲ್ಲ. ಹಾಗಾಗಿ ಯಾವಾಗ ಆದಾಮ ಮತ್ತು ಹವ್ವ ಪಾಪ ಮಾಡಿದ್ರೋ ಆ ಪಾಪದ ಫಲವಾಗಿ ನಾವು ದೇವರ ವಾಕ್ಯದ ಅನೇಕ ಸಾರಿ ಕೇಳಿಸಿಕೊಂಡಂತವರಾಗಿದ್ದೇವೆ. ಅವರು ತಮ್ಮ ಸ್ವನೀತಿಯ ಫಲದ ಮೂಲಕವಾಗಿ, ತಮ್ಮ ಸ್ವನೀತಿಯ ಮೂಲಕವಾಗಿ ನೀತಿವಂತರಾಗುವುದಕ್ಕಾಗಿ ವಹಿಸಿದಂತವರು, ತಮ್ಮ ಸ್ವಪ್ರಯತ್ನದ ಮೂಲಕವಾಗಿ ತಮ್ಮ ಬೆತ್ತಲಿತನವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿದವರಾದರು. ಅವರು ತಮ್ಮ ಲೋಕದ ಜ್ಞಾನದ ಪ್ರಕಾರವಾಗಿ ಅವರು ದೇವರಿಂದ ದೂರವಾಗಿ ಜೀವಿಸುವುದಕ್ಕಾಗಿ ಬಯಸಿದಂತವರಾದರು. ಆದರೆ ದೇವರು ಆ ಸಮಯದಲ್ಲಿ ಇವರು ನನ್ನಿಂದ ದೂರವಾಗಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ, ಇವರು ತಮ್ಮ ಸ್ವನೀತಿಯ ಮೇಲೆ ಆಧಾರಗೊಂಡು ಜೀವಿಸುವುದಕ್ಕೆ ಸಾಧ್ಯವಿಲ್ಲ, ಇವರು ತಮಗಿರ್ತಕ್ಕಂಥ ಬುದ್ಧಿಬಲದ ಮೇಲೆ ಆಧಾರಗೊಂಡು ಜೀವಿಸುವುದಕ್ಕೆ ಸಾಧ್ಯವಿಲ್ಲ, ನನ್ನನ್ನು ಬಿಟ್ಟು ಏನೂ ಮಾಡುವುದಕ್ಕೆ ಆಗುವುದೇ ಇಲ್ಲ ಎಂಬುವಂಥದ್ದನ್ನ ರುಜುಪಡಿಸುವುದಕ್ಕೋಸ್ಕರವಾಗಿ ಅಲ್ಲಿ ಅವರು ಹುಟ್ಟುಕೊಂಡಿರ್ತಕ್ಕಂಥ ಅಂಜೂರದ ಎಲೆಗಳ ಉಡುಪನ್ನು ಬಿಚ್ಚಿಸಿ ಅಲ್ಲಿ ಒಂದು ಚರ್ಮದ ಅಂಗಿಯನ್ನು ತೊಡಿಸಿರುವಂಥದ್ದನ್ನು. ಹಾಗಾಗಿ ಅಲ್ಲಿಂದಲೇ ಮುಂದೆ ಬರಬೇಕಾದಂತಹ ರಕ್ಷಕನ ಕುರಿತಾಗಿ ತಂದೆಯಾದಂಥ ದೇವರು ಪ್ರವಾದನ ರೂಪದಲ್ಲಿ ತಿಳಿಸಿರ್ತಕ್ಕಂಥ ಮಾತು ಅನಾದಿಯೂ ಪುರಾತನವೂ ಆಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತಾಯನು ವಂಶಾವಳಿಯ ಪಟ್ಟಿಯನ್ನು ಬರೆಯುವಂತ ಸಂದರ್ಭದಲ್ಲಿ ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು ಎಂಬುದಾಗಿ ಹೇಳುತ್ತಾ ಮುಂದೆ ಯೋಸೇಫನು ಮರಿಯಳಲ್ಲಿ ಯೇಸು ಕ್ರಿಸ್ತನನ್ನ ಅಂದ್ರೆ ಪಡೆದನು ಎಂಬುದಾಗಿ, ಮರಿಯಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದಾಗಿ ಸ್ತ್ರೀ ಸಂತಾನದ ಕುರಿತಾಗಿ ತಿಳಿಸಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇದಕ್ಕೆ ಕನ್ಯೆಯ ಜನನದ ಸಿದ್ಧಾಂತವೆಂದು ಕರೆಯಲಾಗುತ್ತದೆ. ಕನ್ಯೆಯ ಜನನದ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಹೌದು, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದಕ್ಕಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ದಯಮಾಡಿ 14ನೇ ವಚನ ನೋಡ್ರಿ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ಎಂಬುದಾಗಿ. ಇಲ್ಲಿ 2 ಪದಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಆಗಿರುವುದರಿಂದ ಎಂಬುದಾಗಿ. ಇದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕೊಯ್ನೋನಿಹೋ ಎಂದು ಹೇಳಲಾಗುತ್ತದೆ. ಕೊಯ್ನೋನಿಹೋ ಎಂಬುದಾಗಿ ಹೇಳಲಾಗುತ್ತದೆ. ಅಂದರೆ ಪಾರ್ಟೇಕರ್ಸ್, ಹಂಚಿಕೊಳ್ಳುವಂತವರು ಎಂಬುದಾಗಿ. ಎರಡನೇದಾಗಿ ಆದನು ಎಂಬುದಾಗಿ ಬರೆಯಲಾಗಿದೆ. ಆದನು ಎಂಬುವಂತ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಮೆಟಿಕೋ ಎಂಬುದಾಗಿ ಹೇಳಲಾಗುತ್ತದೆ. ಮೆಟಿಕೋ ಅಂತ ಹೇಳಿದ್ರೆ
ಒಂದು ಭಾಗವನ್ನ ತೆಗೆದುಕೊಳ್ಳುವುದು ಎಂಬುದಾಗಿ ಅರ್ಥ. ಒಂದು ಭಾಗ, ಟುಕ್ ಪಾರ್ಟ್, ಒಂದು ಭಾಗವನ್ನು ಮಾತ್ರ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸುವಾಗ ನಾವು ನೀವು ರಕ್ತ ಮಾಂಸದ ಅಪ್ಪ ಅಮ್ಮಂದಿರ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟಿದ್ದೇವೆ ನಾವೆಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಜನಿಸುವಂತ ಸಂದರ್ಭದಲ್ಲಿ ಅಪ್ಪನ ರಕ್ತ ಮಾಂಸವನ್ನ ಆ ತಾಯಿಯಲ್ಲಿ ಬೆರೆಸಿ ಹುಟ್ಟಲಿಲ್ಲ. ಬದಲಾಗಿ ಅಪ್ಪ ಇಲ್ಲದೆ ಕೇವಲ ತಾಯಿಯಲ್ಲಿ, ಲೋಕದ ತಂದೆ ಇಲ್ಲದೆ ಕೇವಲ ಲೋಕದ ಭೂಮಿಯ ತಾಯಿಯಲ್ಲಿ ಜನಿಸಿ ಬಂದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ದರಿಂದಲೇ ಆತನ ಜನನದ ಕುರಿತು ಯೆಶಾಯನ ಪ್ರವಾದನ ಪುಸ್ತಕ 9ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡ್ತೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಮಗುವಿನ ಮೇಲಿರುವುದು. ಅದ್ಭುತ, ಇನ್ನೊಂದ್ಸಾರಿ ಹೇಳಿ, ಅದ್ಭುತ 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 ಸ್ವರೂಪನು. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಪೈನೋನಿಗೋ ಅಂದ್ರೆ ನಾವೆಲ್ಲರೂ ತಂದೆ ತಾಯಿಗಳ ರಕ್ತ ಮಾಂಸವನ್ನು ಹಂಚಿಕೊಂಡು ಹುಟ್ಟಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ತಂದೆ ತಾಯಿ ಇಬ್ಬರು ಬೆರೆಯುವಾಗ ಅವರ ರಕ್ತ ಮಾಂಸದಿಂದ ಹುಟ್ಟಲಿಲ್ಲ, ಬದಲಾಗಿ ಭೂಲೋಕದ ತಾಯಿ ಮೂಲಕವಾಗಿ ಜನಿಸಿದನು. ಅದು ಹೇಗೆಂದ್ರೆ ಪವಿತ್ರಾತ್ಮ ನಿನ್ನ ಮೇಲೆ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಎಂಬುದಾಗಿ ದೇವಪುತ್ರನು ಹೇಳಿದಾಗ, ಮರಿಯಳು ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆಯೇ ಆಗಲಿ ಎಂಬುದಾಗಿ ಹೇಳಿದಾಗ ಆಕೆಯಲ್ಲಿ ವಾಕ್ಯವೆಂಬಾತನು ದೇಹವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ಗರ್ಭದಲ್ಲಿ ಪ್ರವೇಶ ಮಾಡಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4 ಮತ್ತು 5ನೇ ವಚನಗಳಲ್ಲಿ ನಾವು ನೋಡ್ತೇವೆ. ಯಜ್ಞಗಳಲ್ಲಿ ನಿನಗೆ ಸಂತೋಷವಿರಲಿಲ್ಲ, ಪ್ರಾಯಶ್ಚಿತ್ತ ಯಜ್ಞಗಳಲ್ಲಿ ನೀನು ಒಪ್ಪಿಕೊಳ್ಳಲಿಲ್ಲ, ಆದ್ರಿಂದ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಯಾವಾಗ ಮರಿಯಳು ಎಸ್ ಐ ಆಮ್ ಯುವರ್ ಸರ್ವೆಂಟ್, ನಾನು ನಿನ್ನ ದಾಸ್ತಿ ಎಂಬುದಾಗಿ ಯಾವಾಗ ಹೇಳಿದಳೋ ಆಗಲೇ ಆಕೆಯಲ್ಲಿ ವಾಕ್ಯವೆಂಬಾತನು ಗರ್ಭಾನುಕೂಲವಾದನು. ಪ್ರಿಯ, ದೇಹವನ್ನ ಸಿದ್ಧಪಡಿಸಿಕೊಳ್ತಕ್ಕಂಥವನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ಈ ರೀತಿಯಿಂದ ಜನಿಸಿರ್ತಕ್ಕಂಥ ಯಾರನ್ನು ಕೂಡ ನೋಡುವುದಿಲ್ಲ ಎಕ್ಸೆಪ್ಟ್ ಜೀಸಸ್. ಯೇಸು ಕ್ರಿಸ್ತನ ಹೊರತುಪಡಿಸಿ ಈ ಲೋಕದಲ್ಲಿ ಯಾರೊಬ್ಬರು ಕೂಡ ಈ ರೀತಿಯಿಂದ ಜನಿಸಿರುವಂತದ್ದನ್ನು ನೋಡುವುದಿಲ್ಲ. ಬಹಳ ಜನರಿಗೆ ಅನಾಥರಿಗೆ ಹೇಳ್ತಾರೆ, ಅಪ್ಪ ಇಲ್ಲದಂತ ಮಗ ಅಂತ ಹೇಳ್ತಾರೆ. ಅಪ್ಪ ಇಲ್ಲದೆ ಯಾರು ಕೂಡ ಈ ಲೋಕದಲ್ಲಿ ಜನ್ಮವನ್ನ ಕೊಡ್ಲೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಸ್ವತಃ ಏನಂತಾರೆ ವೀರ್ಯಾಣುಗಳು, ಆ ಜನ್ಮ ಉತ್ಪನ್ನ ಮಾಡತಕ್ಕಂತ ಜೀವಾಂಶಗಳು ಅವರ ಹೃದಯದಲ್ಲಿ ಇಲ್ಲ. ಸೊ ಮನುಷ್ಯನ ಆ ಜೀವಕೋಶವು ಹೆಣ್ಣು ಮಕ್ಕಳ ಒಳಗಡೆ ಹೋಗುವಾಗಲೇ ಹೆಣ್ಣು ಮಕ್ಕಳಲ್ಲಿ ಒಂದು ಹೊಸ ಉತ್ಪನ್ನವಾಗುವಂತದ್ದಾಗಿದೆ ಪ್ರಿಯರೇ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನನ್ನು ಪಡಿಸಿ ಪ್ರತಿಯೊಬ್ಬ ಮಾನವನ ಜನನವು ಅವರ ಶಾರೀರಿಕ ತಂದೆ ತಾಯಿಗಳಿಂದ ಪರಸ್ಪರ ತಮ್ಮ ರಕ್ತ ಮಾಂಸವನ್ನು ಹಂಚಿಕೊಳ್ಳುವುದರಿಂದ ಉಂಟಾದರೆ ಕ್ರಿಸ್ತನ ಜನನವು ಕೇವಲ ತಾಯಿಯ ಮೂಲಕವಾಗಿ, ಸ್ತ್ರೀ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಜನಿಸುವಂತ ಪ್ರತಿಯೊಂದು ಮಗುವು ಸಹ ನೂತನ ಸೃಷ್ಟಿಗೆ ಆಗಿರುವುದು. ಎವ್ರಿ ಚೈಲ್ಡ್ ಈಸ್ ಅ ನ್ಯೂ ಕ್ರಿಯೇಚರ್. ಏನು ಡೌಟ್ ಇಲ್ಲ, ಏನು ಡೌಟ್ ಇಲ್ಲ, ನೂತನ ಸೃಷ್ಟಿಗೆ. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ನೂತನ ಸೃಷ್ಟಿ ಅಲ್ಲ, ಆತನು ನಿರಂತರನಾದಂತ ದೇವರು. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟೋಣ. ಮರಿಯಳು ಯೋಸೇಫನು ನಿಶ್ಚಿತಾರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ಆದಾಮ, ಹವ್ವ, ಅಬ್ರಹಾಮ, ಈಸಾಕ, ಯಾಕೋಬ, ಯೇಸು ಕ್ರಿಸ್ತನು ಯಾವ ವಂಶಾವಳಿಯಲ್ಲಿ ಜನಿಸಿ ಬಂದನೋ ಆ ವಂಶಾವಳಿಯವರು ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮುಂಚಿತವಾಗಿಯೇ ಆತನು ಇದ್ದನು. ಅದಕ್ಕಾಗಿಯೇ ಯಾವಾಗ ಮರಿಯಳು ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ಆಗಲಿ ಎಂಬುದಾಗಿ ಹೇಳಿದಳು, ಹಾಗಾಗಿಯೇ ಗರ್ಭಧಾರಣೆ ಆಯಿತು. ಈ ವಿಷಯ ಯೋಸೇಫನಿಗೆ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ಯಹೂದ್ಯರಲ್ಲಿ ಒಂದು ಪದ್ಧತಿ ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಒಂದು ಸಾರಿ ಅವರು ಒಬ್ಬ ಕನ್ಯೆಯ ಜೊತೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ಅಂತೇಳಿ ಅನ್ನೋದಾದ್ರೆ ಅದು ಮದುವೆ ಮಾಡಿಕೊಂಡಿದ್ದಕ್ಕೆ ಸಮಾನವಾಗಿತ್ತು. ಅದು ಮದುವೆ ಮಾಡಿಕೊಂಡಿದ್ದಕ್ಕೆ ಸಮಾನವಾಗಿತ್ತು. ಬಟ್ ಶಾರೀರಿಕವಾಗಿ ಕೂಡುವುದಕ್ಕೆ ಅವರಿಗೆ ಒಂದು ನಿಗದಿತವಾದಂತಹ ಸಂದರ್ಭ ಇತ್ತು. ಆ ನಿಗದಿತವಾದಂತಹ ಸಂದರ್ಭ ಬರುವುದಕ್ಕಿಂತ ಮುಂಚಿತವಾಗಿ ಅವರು ಶಾರೀರಿಕವಾಗಿ ಕೂಡುವುದಕ್ಕೆ ಸಾಧ್ಯವಿರಲಿಲ್ಲ. ಯಾವಾಗ ಒಂದು ನಿರ್ದಿಷ್ಟವಾದಂತಹ ಸಮಯ ಅದು ಹೇಳಲ್ಪಟ್ಟಂತದ್ದು ಬರ್ತಾ ಇತ್ತೋ
ಆ ದಿವಸದಲ್ಲಿಯೇ ಎಲ್ಲ ಯಹೂದ್ಯರು ಕೂಡಿ ಅವತ್ತಿನ ದಿವಸ ಎಲ್ಲರಿಗೂ ಕರೀತಾ ಇದ್ರು. ಎಂಗೇಜ್ಮೆಂಟ್ ಆದ ನಂತರದ ನಿಗದಿತ ಸಮಯ ಮುಕ್ತಾಯವಾಗ್ತಾ ಇದೆ. ಈಗ ನನ್ನ ಮಗನನ್ನು ಆ ಸಹೋದರ ಅಥವಾ ಸಹೋದರಿಯ ಮಗಳ ಜೊತೆಯಲ್ಲಿ ಒಂದುಗೂಡಿಸುವಂತ ಸಮಯ. ಅದಕ್ಕೆ ಮೋಟಾ ಭಾಷೆಯಲ್ಲಿ ನಮ್ಮ ಕಡೆ ಹೇಳ್ತಾರೆ ಸೋಬಾನ ಎಂಬುದಾಗಿ. ಈಗ ಸೋಬಾನದ ಸಮಯ ಆದ್ರಿಂದ ನೀವೆಲ್ಲರೂ ಬನ್ರಿ ಅಂತ ಹೇಳಿ ಎಲ್ಲ ಯಹೂದ್ಯರಿಗೆ ಆಮಂತ್ರಣ ಕೊಡ್ತಾ ಇದ್ರು. ಹಾಗಾಗಿ ಆ ಆಮಂತ್ರಣದಲ್ಲಿ ಬರ್ತಾ ಇದ್ರು. ಅಲ್ಲಿ ಮದುವೆ ನಾವ್ ಹೆಂಗ್ ಮಾಡ್ತೀವಿ ಆ ರೀತಿ ಏನು ನಡೀತಾ ಇರಲಿಲ್ಲ. ಯಾಕಂದ್ರೆ ಆಗಲೇ ಅವ್ರು ಬೆಟ್ರೋತಲ್ ಆಗಿರ್ತಿತ್ತು, ಎಂಗೇಜ್ಮೆಂಟ್ ಆಗಿರ್ತಿತ್ತು. ಈಗ ಕೇವಲ ಅವರು ಒಂದು ಕೂಡ್ತಕ್ಕಂಥ ಸಮಯ. ಹಾಗಾಗಿ ಬರ್ತಾ ಇದ್ರು, ಊಟ ಮಾಡ್ತಾ ಇದ್ರು, ವಿಶ್ ಮಾಡ್ತಾ ಇದ್ರು. ಕೀರ್ತನೆಗಳ ಪುಸ್ತಕ 128 ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವವನಾಗು, ಚಿಯೋನಿನಿಂದ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಆಶೀರ್ವದಿಸಿ ಹೋಗ್ತಾ ಇದ್ರು ಅಷ್ಟೇ. ಆ ನಿರ್ದಿಷ್ಟವಾದಂತ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ಯಾವುದಾದ್ರೂ ಕನ್ಯೆ ಗರ್ಭಿಣಿ ಆಗುವುದಾದ್ರೆ, ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆಕೆಯನ್ನ ಕಲ್ಲೆಸೆದು ಕೊಲ್ಲಬೇಕು. ಆಕೆಯನ್ನು ಏನ್ ಮಾಡಬೇಕು? ಕಲ್ಲೆಸೆದು ಕೊಲ್ಲಬೇಕು. ಹೀಗಿರುವಾಗ ನಿರ್ದಿಷ್ಟವಾದಂತಹ ಸಮಯ ಬರುವುದಕ್ಕಿಂತ ಮುಂಚಿತವಾಗಿಯೇ ಮರಿಯಳು ಗರ್ಭಧಾರಣೆ ಆಗಿದ್ದಾಳೆ. ಗರ್ಭಧಾರಣೆ ಆಗಿರ್ತಕ್ಕಂಥ ಈ ಸಂಗತಿ ಆಕೆಯ ಜೊತೆಗೆ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಯೋಸೇಫನಿಗೆ ಗೊತ್ತಾಗ್ಬಿಟ್ಟಿದೆ. ಈ ಯೋಸೇಫನ ಕುರಿತು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅವನು ಸಜ್ಜನನಾಗಿದ್ದನು ಎಂಬುದಾಗಿ, ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ತಕ್ಕಂಥವನಾಗಿದ್ದನು, ಯೆಹೋವನ ಧರ್ಮಶಾಸ್ತ್ರವನ್ನು ಅರಿತಂತವನಾಗಿದ್ದನು. ಆದರೂ ಕೂಡ ಅವನು ಒಬ್ಬ ಹೆಣ್ಣುಮಗಳ ವಿಷಯದಲ್ಲಿ ಕಲ್ಲೆಸೆದು ಕೊಳ್ಳುವುದಕ್ಕೆ ಒಪ್ಪಿಸಿಕೊಡುವಂಥದ್ದನ್ನಾಗ್ಲಿ ಅಥವಾ ವಿಚ್ಛೇದನ ಮಾಡಿ ಆಕೆಯನ್ನ ಬಿಟ್ಟು ಬಿಡುವಂಥದ್ದನ್ನಾಗ್ಲಿ ಸರಿಯಾದದ್ದಲ್ಲವಲ್ಲ ಎಂಬುದಾಗಿ ಆಲೋಚನೆ ಮಾಡಿ, ಯಾರಿಗೂ ತಿಳಿಯದ ಹಾಗೆ ಬಿಟ್ಟು ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡಿ. ವಿಚ್ಛೇದನ ಬಗ್ಗೆ ಕೂಡ ಇನ್ನೊಂದು ಮಾತು, ಯಾವ ಯಹೂದ್ಯರು ಎಂಗೇಜ್ಮೆಂಟ್ ಆದ್ಮೇಲೆ ಅವರಿಬ್ಬರನ್ನು ಒಂದುಗೂಡಿಸುವಂತ ಸಮಯದಲ್ಲಿ ಹಬ್ಬ ಮಾಡಿ ಇವರನ್ನು ಒಂದುಗೂಡಿಸ್ತಾರೋ ಅದೇ ರೀತಿ ವಿಚ್ಛೇದನ ಸಮಯದಲ್ಲಿಯೂ ಕೂಡ ಮಾಡ್ತಾರೆ. ವಿಚ್ಛೇದನ ಆಗ್ತಕ್ಕಂಥ ಸ್ತ್ರೀ ಪುರುಷರಿಬ್ಬರು ಕೂಡ ಅವರು ಮದುವೆ ಆಗುವಂತ ಸಂದರ್ಭದಲ್ಲಿ ಯಾರ್ಯಾರಿಗೆಲ್ಲ ಆಮಂತ್ರಣ ಕೊಟ್ಟಿದ್ರು ಅವರೆಲ್ಲರನ್ನೂ ಕರೀತಾರೆ, ಮತ್ತೆ ಕರೀತಾರೆ. ನಮ್ಮ ಮೊನ್ನೆ ಮದುವೆ ಆದ್ರಲ್ಲ ಯಾಕೆ ಕರೀತಾ ಇದ್ದಾರೆ ಅಂತ, ಇವಾಗ ವಿಚ್ಛೇದನ ಆಗುವುದಕ್ಕಾಗಿ ಕರೀತಾರೆ. ವಿಚ್ಛೇದನ ಆಗುವುದಕ್ಕಾಗಿ ಕೂಡ ಕರೀತಾರೆ. ಕರೆದ ಮೇಲೆ ಅವ್ರ ಮುಂದೆ ಹೇಳ್ತಾರೆ, ನಾನು ಈ ಹುಡುಗನ ಜೊತೆಯಲ್ಲಿ ವಾಸ ಮಾಡೋದಕ್ಕಾಗಿ ಇಷ್ಟಪಡುವುದಿಲ್ಲ. ಆ ಹುಡುಗಿ ಹೇಳ್ತಾಳೆ, ಈ ಹುಡುಗ ಕೂಡ ಹೇಳ್ತಾರೆ, ನಾನು ಈ ಹುಡುಗಿಯ ಜೊತೆಯಲ್ಲಿ ವಾಸ ಮಾಡೋದಕ್ಕಾಗಿ ಇಷ್ಟಪಡುವುದಿಲ್ಲ. ಅದು ಕಾರಣಗಳು ನೂರಾರು ಇರಬಹುದು. ಆದ್ರೆ ಈಗಾಗಲೇ ನಾವು ಅವ್ರ ತಂದೆ ತಾಯಿಗಳ ಮೂಲಕ, ನಮ್ಮ ತಂದೆ ತಾಯಿಗಳ ಮೂಲಕ ಈ ವಿಷಯದ ಕುರಿತು ನಿರ್ಧಾರ ಮಾಡಿದ್ದೇವೆ. ಇವತ್ತಿನಿಂದ ನಾವು ವಿಚ್ಛೇದನ ತೆಗೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಬಂದಂತ ಎಲ್ಲ ಜನರ ಮುಂದೆ ಹೇಳುವಾಗ ಬಂದಂತ ಜನರಲ್ಲಿ ಪ್ರಮುಖರು ಆ ಹುಡುಗಿಗೆ ಕೇಳ್ತಾರೆ, ನಿನ್ನ ಕೊನೆಯ ಆಶೆ ಏನಾದ್ರು ಇದೆಯಾ? ಗಂಡನನ್ನು ಬಿಟ್ಟು ಈ ವಿಚ್ಛೇದನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯ ಆಶೆ ಏನಾದ್ರೂ ಇದೆಯಾ ಅಂತ ಕೇಳಿದಾಗ ಆಕೆ ಕೊನೆಯ ಆಶೆ ಹೇಳಬೇಕು. ಒಂದ್ ವೇಳೆ ಆ ಸಂದರ್ಭದಲ್ಲಿ ಮನಸ್ಸು ಏನಾದ್ರೂ ಚೇಂಜ್ ಆದ್ರೆ ನನ್ನ ಕೊನೆಯ ಆಶೆ ಇದೆ, ಈ ಗಂಡನ ಜೊತೆಯಲ್ಲಿ ಬಾಳ್ವೆ ಮಾಡ್ತೀನಿ ಅಂತ ಹೇಳಿದಾಗ ಆ ಜನ ಎಲ್ಲ ಒಪ್ಪಿಗೆ ಕೊಟ್ಟು ಮತ್ತೆ ಅವರನ್ನು ಮುಂದುವರಿಸ್ತಾ ಇದ್ರು. ಇಲ್ಲ ಅಂತ ಹೇಳಿದ್ರೆ ಆಕೆ ಕೊನೆಯ ಆಶೆ ಏನಿದೆ? ಮನೆ ಬೇಕಾ, ಹೊಲ ಬೇಕಾ, ತೋಟ ಬೇಕಾ, ಕಾರ್ ಬೇಕಾ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಅಥವಾ ಈಗಾಗಲೇ ಮಕ್ಕಳಾಗಿದ್ರೆ ಆ ಮಕ್ಕಳು ಬೇಕಾ, ಅದೆಲ್ಲವನ್ನು ಕೂಡ ಕೇಳಿದ್ರು ಕೂಡ ಕೊಟ್ಟು ಬಿಡ್ತಕ್ಕಂಥವರಾಗಿದ್ರು. ಯೋಸೇಫನು ಅದೇನು ಮಾಡಲಿಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ಮರಿಯಳಿಗೆ ಆದಂತಹ ಗರ್ಭಧಾರಣೆಯ ಕುರಿತು ಯೋಸೇಫನಿಗೆ ಕನ್ವಿನ್ಸ್ ಮಾಡಿದ. ಹೌದು, ಆಕೆಯಲ್ಲಿ ಉಂಟಾದಂತ ಗರ್ಭಧಾರಣೆ ಅದು ಮನುಷ್ಯನಿಂದ ಉಂಟಾದದ್ದಲ್ಲ, ರಕ್ತ ಮಾಂಸದಿಂದ ಉಂಟಾದದ್ದಲ್ಲ, ಕಾಮದಿಂದ ಉಂಟಾದದ್ದಲ್ಲ, ಬದಲಾಗಿ ಆತ್ಮನಿಂದಲೇ ಉಂಟಾಗಿರುವಂತದ್ದಾಗಿದೆ. ಆದ್ರಿಂದ ಹುಟ್ಟಲಿಕ್ಕಿರ್ತಕ್ಕಂಥ ಆ ಮಗು ಯೇಸು ಎಂಬುದಾಗಿ ಹೆಸರು ಹೇಳ್ತಂದ್ರೆ ಆತನಿಗೆ ಹುಟ್ಟಲಿಕ್ಕಿರುವಂತ ಆತನಿಗೆ ಏನಂತ ಹೆಸರಿಡಬೇಕು? ಆತನಿಗೆ. ಆ ಅನ್ನುವಂಥ ಪದ ಬಹಳ ಹಿಂದೆ ಹೋಗುವಂತದ್ದಾಗಿದೆ. ಈ ಅನ್ನುವಂಥ ಪದ ಇಲ್ಲಿ ಸೂಚಿಸುವಂತಾಗಿದೆ, ಪ್ರೆಸೆಂಟ್ ಟೆನ್ಸ್. ಆತನು ಅನ್ನುವಂಥದ್ದು ಪಾಸ್ಟ್ ಟೆನ್ಸ್, ಈತನು ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ಅಂದ್ರೆ ಆತನಿಗೆ ಅಂತ ಹೇಳಿದ್ರೆ ಆತನು ಈಗಾಗಲೇ ಇದ್ದಾನೆ. ಆಗಲೇ ಇದ್ದಂತ ವ್ಯಕ್ತಿಗೆ ನೀವು ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ ಕನ್ವಿನ್ಸ್ ಮಾಡಿ ಅಲ್ಲಿ ಹುಟ್ಟಲಿಕ್ಕಿರ್ತಕ್ಕಂಥ ಮಗು ಏನು ಆಗ್ತಾನೆ ಎಂಬುದಾಗಿ 21ನೇ ವಚನದಲ್ಲಿ ಹೇಳಿದ್ದಾನೆ. ಸೊ ಆ ಮಗು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು.
ಅಷ್ಟು ಮಾತ್ರವೇ ಅಲ್ಲ, ಆತನಿಗೆ ಇನ್ನೊಂದು ಹೆಸರನ್ನು ಕೂಡ ಸೂಚಿಸ್ತಾ ಇದ್ದಾನೆ. ಅದನ್ನು ನಾವು 23ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಇಮ್ಮಾನುವೇಲ್ ಎಂದು ಹೆಸರು. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಇದರ ಅರ್ಥ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ಮರಿಯಳು ಹಾಗೂ ಯೇಸು ಇಬ್ಬರು ದಾವೀದನ ಮನೆತನದವರಾಗಿದ್ದರು. ಹಳ ಒಡಂಬಡಿಕೆಯ ಆದಿಕಾಂಡ ಪುಸ್ತಕ 3:15 ಪ್ರಕಾರವಾಗಿ ಮೆಸ್ಸಿಯನ್ನು ಅಂದರೆ ಸ್ತ್ರೀಯ ಮೂಲಕವಾಗಿ ಜನಿಸುತ್ತಾರೆ. ಆದಿಕಾಂಡ ಪುಸ್ತಕ 22:18 ಪ್ರಕಾರವಾಗಿ ಅಬ್ರಹಾಮನ ಸಂತತಿಯ ಮೂಲಕವಾಗಿ ಜನಿಸುವಂತವನಾಗಿದ್ದಾರೆ. ಆದಿಕಾಂಡ 49:10ನೇ ವಚನದ ಪ್ರಕಾರ ಯಹೂದನ ಗೋತ್ರದ ಮೂಲಕವಾಗಿ ಜನಿಸುವಂತವನಾಗಿದ್ದಾನೆ. 2 ಸಮುವೇಲ 7ನೇ ಅಧ್ಯಾಯ 12 ಮತ್ತು 13ನೇ ವಚನದ ಪ್ರಕಾರ ದಾವೀದನ ಮನೆತನದ ಮೂಲಕ ಜನಿಸುವಂತವನಾಗಿದ್ದಾನೆ. ಹಾಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಅಪೊಸ್ತಲನಾದಂಥ ಪೌಲನು ಅದನ್ನು ಎತ್ತಿ ಹಿಡಿದಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಆ ಮಾತು ಏನಂದ್ರೆ, ನಾನು ಸಹ ಕಲಿತುಕೊಂಡದ್ದೇ ಏನಂತೇಳಿ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವಾಗಿಯೇ ಈ ಲೋಕದಲ್ಲಿ ಜನಿಸಿದ. ಧರ್ಮಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಈ ಲೋಕದಲ್ಲಿ ಜನಿಸಿದನು ಎಂಬುವಂತ ಸತ್ಯವನ್ನ ನಾವು ನೋಡುವಂತವರಾಗಿದ್ದೇವೆ. ಯಾವಾಗ ದೇವದೂತನು ಯೋಸೇಫನಿಗೆ ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ ತಿಳಿಸಿದನು, ಇಲ್ಲಿ ನಾವು ಒಟ್ಟು 3 ಹೆಸರುಗಳ ಕುರಿತಾಗಿ ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ ನಾವು 1ನೇ ಅಧ್ಯಾಯದ 16ನೇ ವಚನದಲ್ಲಿ ನೋಡ್ತೇವೆ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಕ್ರಿಸ್ತನು ಅನ್ನುವಂಥ ಪದ, ಯೇಸು ಅನ್ನುವಂಥ ಪದ. 3ನೇದಾಗಿ ಇಮ್ಮಾನುವೇಲ್ ಎಂಬುವಂತ ಪದ. ಯೇಸು ಅನ್ನುವಂಥ ಪದದ ಅರ್ಥ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಪದವಾಗಿದೆ, ರಕ್ಷಕನು ಎಂಬುದಾಗಿ. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. 2ನೇದಾಗಿ ಕ್ರಿಸ್ತನು ಎಂಬುವಂತ ಪದದ ಕುರಿತು ನಾವು ನೋಡುವುದಾದ್ರೆ, ಕ್ರಿಸ್ತನು ಅನ್ನತಕ್ಕಂಥ ಪದದ ಅರ್ಥ ಅಭಿಷಿಕ್ತನು ಎಂಬುದಾಗಿ, ಅನಾಯಿಂಟೆಡ್ ಎಂಬುದಾಗಿ. ಇದು ಅಫಿಷಿಯಲ್ ಹೆಸರು. ಕರ್ತನಾದಂಥ ಯೇಸು ಕ್ರಿಸ್ತನು ಅನ್ನುವಂಥದ್ದು ಮಾನವನ ಹೆಸರು, ಯೇಸು ಅನ್ನುವಂಥದ್ದು ಮಾನವನ ಹೆಸರು. ಕ್ರಿಸ್ತನು ಅನ್ನುವಂಥದ್ದು ಅಭಿಷಿಕ್ತನು, ಇದು ಪರಲೋಕದಿಂದ ಆತನಿಗೆ ಮಾಡುವಂತ ಕೆಲಸಕ್ಕೋಸ್ಕರವಾಗಿ ಕೊಡಲ್ಪಟ್ಟಂತ ಹೆಸರಾಗಿರುವಂತದ್ದಾಗಿದೆ. ಯೇಸು ಅಂದರೆ ಮಾನವನ ಹೆಸರು, ಕ್ರಿಸ್ತನು ಅಂದರೆ ಆತನು ಅಧಿಕೃತವಾದಂತ ಕೆಲಸದ ಹೆಸರು. 3ನೇದಾಗಿ ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆಂದು ಅರ್ಥ. ಎಂತ ಅದ್ಭುತವಾದಂತ ಅರ್ಥ. ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮ್ಮ ಕೂಡ ಇದ್ದಾನೆ. ನಾವು ಒಬ್ರಿಗೊಬ್ರು ಹತ್ಕೊಂಡು ಕೂತ್ಕೊಂಡಿರ್ತೀವಿ ನೋಡಿ, ಸ್ವಲ್ಪ ಗ್ಯಾಪ್ ಇರ್ತದೆ ಮಧ್ಯದಲ್ಲಿ, ಕರೆಕ್ಟಾ? ಆಯ್ತಲ್ಲ ನೋಡಿ, ಚಂದ್ರಶೇಖರ್ ಮತ್ತು ಅಯ್ಯವ್ರ ಮಧ್ಯದಲ್ಲಿ ಗ್ಯಾಪ್ ಇದೆ, ಅಯ್ಯರ್ ಮತ್ತು ಟೋನಿ ಮಧ್ಯದಲ್ಲಿ ಗ್ಯಾಪ್ ಇದೆ, ಇಲ್ಲಿ ನಮ್ಮ ಉದಯ್ ಮತ್ತು ಬ್ರದರ್ ಸುರೇಶ್ ಅವ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಸೊ ಅಲ್ಲಿ ನಮ್ಮ ಬ್ರದರ್ಗೂ ಮತ್ತು ಅಲ್ಲಿ ಎಷ್ಟೊಂದು ಗ್ಯಾಪ್ ಇದೆ. ನೀವು ಕೂಡ ಪಕ್ಕದಲ್ಲಿ ಕೂತ್ಕೊಂಡಿರೋ ಗ್ಯಾಪ್ ಇದೆ, ಆ ಗ್ಯಾಪ್ ಮಧ್ಯದಲ್ಲಿ ಚಪ್ಪಾಳೆ ತಟ್ಟಿ ದೇವರಿಗೆ ದೇವರು ನಮ್ಮ ಕೂಡ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲೇ ಇದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆ ವಾಕ್ಯವೆಂಬ ಆತನು ಯಾರು ಕೂಡ ಪರಲೋಕಕ್ಕೆ ಹೋಗಿ ಕೆಳಗಡೆ ಕರ್ಕೊಂಡು ಬರಲಿಲ್ಲ. ಆ ವಾಕ್ಯವೆಂಬ ಆತನಿಗೆ ಯಾರು ಕೂಡ ಪಾತಾಳದ ಕೆಳಗಡೆ ಇಳಿದು ಮೇಲಕ್ಕೆ ತೆಗೆದುಕೊಂಡು ಬರಲಿಲ್ಲ. ಆ ವಾಕ್ಯವೆಂಬ ಆತನು ನಮ್ಮ ಒಳಗಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಮಂದಿಗಿದ್ದಾನೆ ಎಂಬುದಾಗಿ ಬರೆಯಲಾಗಿದೆ. ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ. ಅದನ್ನೇ ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನೆಂಬುದಾಗಿ ಹೇಳ್ತಾನೆ, ದಯಮಾಡಿ ಆ ವಚನ ನಾವು ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಪೌಲನು ತಿಳಿಸಿರುವಂತ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ, ಅದರಲ್ಲಿ ನಾವು ನೋಡೋಣ. 16ನೇ ವಚನ, ಜೀವ ಸ್ವರೂಪನಾದಂತ ದೇವರ ಮಂದಿರವಾಗಿದ್ದೀವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಅಂತ ಅದ್ಭುತವಾದಂತ ಒಂದು ಸತ್ಯ. ನಾನು ಅವರ ಮಧ್ಯದಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು.
ಯೇಸು ದೇವರು, 100ಕ್ಕೆ 100 ಆತನ ದೇವರು. ಯೇಸು ಮನುಷ್ಯನು, ಆತನು 100ಕ್ಕೆ 100 ಮನುಷ್ಯ. ಯೇಸು ಕ್ರಿಸ್ತನು 100ಕ್ಕೆ 100 ದೇವರು, ಯೇಸು ಕ್ರಿಸ್ತನು 100ಕ್ಕೆ 100 ಮನುಷ್ಯನು. He is 100% God and he is 100% man. ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವೂ ಸುವಾರ್ತಿಕರು ಸ್ವಾರ್ಥ ಪುಸ್ತಕಗಳನ್ನು ಬರೆಯುವಂತ ಸಂದರ್ಭದಲ್ಲಿ ಮಾತ್ರ ಯೇಸು ಕ್ರಿಸ್ತನು ಮಾನವನು ದೇವರಾಗಿದ್ದನು. ಈಗ ಆತನು ಕೇವಲ ದೇವರಾಗಿದ್ದಾನೆ, ಮಾನವನಾಗಿಲ್ಲ ಎಂಬುದಾಗಿ ಯಾರಾದರೂ ಅನ್ನುವುದಾದರೆ ತಪ್ಪು. ಆತನು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಮಾನವನಾಗಿ ಜೀವಿಸ್ತಾ ಇದ್ದಾನೆ. ಈಗಲೂ ಕೂಡ ಆತನು ನಮ್ಮ ಮಧ್ಯದಲ್ಲಿ ದೇವರಾಗಿಯೇ ಜೀವಿಸ್ತಕ್ಕಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಆತನು ಮಾನವನಾಗಿಯೂ ದೇವರಾಗಿಯೂ ಮಾಡಿದಂತ ಹಲವಾರು ಕಾರ್ಯಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿಯಿಂದ ಈಗಲೂ ಕೂಡ ಆತನು ನಮ್ಮ ಮಧ್ಯದಲ್ಲಿ ದೇವರಾಗಿಯೂ ಮಾನವನಾಗಿಯೂ ಅನೇಕ ಮಹತ್ ಕಾರ್ಯಗಳನ್ನು ಮಾಡ್ತಲೇ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ನೋಡುವುದಾದ್ರೆ, ಶಿಷ್ಯರು ದೋಣಿಗಳಿಗೆ ಹೋಗ್ತಾ ಇದ್ದಾರೆ. ಶಿಷ್ಯರು ದೋಣಿಗಳಿಗೆ ಹೋಗ್ತಾ ಇರಬೇಕಾದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಇಷ್ಟು ಆಯಾಸಗೊಂಡಂತವನಾಗಿದ್ದಾನಲ್ಲ, ಮಾರ್ಕನು ಆ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ದಯಮಾಡಿ ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರಲ್ಲಿ 38ನೇ ವಚನ. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಯೇಸು ಕ್ರಿಸ್ತನು 100ಕ್ಕೆ 100 ಮನುಷ್ಯನಾಗಿದ್ದ ಕಾರಣ ಆಯಾಸಗೊಂಡಂತವನಾಗಿದ್ದಾನೆ. ನೀವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 30-31ನೇ ವಚನಗಳನ್ನು ನೋಡುವುದಾದ್ರೆ ದಿನವೆಲ್ಲ ಕೆಲಸ ಮಾಡಿದ್ದಾನೆ. ಸಾಯಂಕಾಲವಾದಾಗ ಜನ ಎಲ್ಲ ಬಂದ್ಬಿಟ್ರು, ಎಲ್ಲರಿಗೂ ವಾಸಿ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಗುಣಪಡಿಸ್ತಾ ಇದ್ದಾನೆ, ಎಲ್ಲ ರೋಗಿಗಳಿಗೆ ಸ್ವಸ್ಥತೆಯನ್ನುಂಟು ಮಾಡ್ತಾ ಇದ್ದಾನೆ, ದೆವ್ವ ಪೀಡಿತರಿಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ಆದ್ಮೇಲೆ ಬೆಳಗಿನ 3 ಗಂಟೆಯ ಸಮಯ ಎಲ್ಲರೂ ಹೋದ್ಮೇಲೆ ಯೇಸು ಸ್ವಾಮಿ ಮಲಗಬೇಕಲ್ಲ, ಮಲಗಲಿಲ್ಲ. ಮತ್ತೆ ಹೋಗಿ ಏಕಾಂತದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವ ಸೋಟ ಹಾಗಾಗಿ ಆತನು ಆಯಾಸಗೊಂಡಿದ್ದನು ಮತ್ತು ತಲೆಗಂಬನ್ನು ಹೊರಗೆ ನಿದ್ದೆ ಮಾಡ್ತಾ ಇದ್ದನು ಅನ್ನತಕ್ಕಂಥ ಈ ವಿಷಯ ಆತನು 100ಕ್ಕೆ 100 ಮನುಷ್ಯನಾಗಿದ್ದನು ಎಂಬುದಾಗಿ ಸೂಚಿಸುವುದಿಲ್ಲ. ನೋಡ್ರಿ, ಯಾವಾಗ ಆತನು ತಲೆಗಂಬನ್ನು ಹೊರಗೆ ನಿದ್ದೆ ಮಾಡ್ತಾ ಇದ್ದನೋ ಆಗ ಇದ್ದಕ್ಕಿದ್ದಾಗ ಏನಾಗ್ತಾ ಇದೆ? ಅಲ್ಲಿ ಬಿರುಗಾಳಿ ಬೀಸ್ತಾ ಇದೆ, ದೋಣಿ ಎಲ್ಲ ಕಲ್ಲೋಲವಾಗ್ತಾ ಇದೆ, ತೆರೆಗಳು ದೋಣಿಗೆ ಬಡಿದು ನೀರು ಒಳಗಡೆ ಮುಟ್ಟುತ್ತಾ ಇದೆ. ಆ ಸಂದರ್ಭದಲ್ಲಿ ದೋಣಿ ದೊಡ್ಡದೇನಿಲ್ಲ, ಚಿಕ್ಕದಾದಂತ ದೋಣಿ ಮುಳುಗುವುದಕ್ಕೆ ಪ್ರಾರಂಭ ಮಾಡಿತು. ದೋಣಿ ಮುಳುಗುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿದ್ದಂತ ಶಿಷ್ಯರು ಅಷ್ಟು ಸಂತೋಷ ಪಡಲಿಲ್ಲ, ಅಷ್ಟು ಉಲ್ಲಾಸ ಪಡಲಿಲ್ಲ. ಅವರು ಚಿಂತಾಕ್ರಾಂತರಾಗ್ಬಿಟ್ರು, ಹತಾಶರಾಗ್ಬಿಟ್ರು, ನಿರಾಶರಾಗ್ಬಿಟ್ರು. ತಕ್ಷಣವೇ ತಮ್ಮ ಪಕ್ಕದಲ್ಲಿ ತಲೆಗಿಂಬನ್ನು ಹೊರಗೆ ನಿದ್ದೆ ಮಾಡ್ತಾ ಇದ್ದಂತ ಯೇಸುವನ್ನು ನೋಡಿ ಆಶ್ಚರ್ಯಚಕಿತರಾದರು. ದೋಣಿ ಮುಳುಗ್ತಾ ಇದೆ, ನಾವು ಕೂಗಾಡ್ತಾ ಇದ್ದೀವಿ, ಚಿಂತೆಗೂ ಕಳವಳಕ್ಕೂ ಒಳಗಾಗಿದ್ದೇವೆ, ಆದ್ರೆ ಈತನು ನೋಡ್ರಿ ಆರಾಮ ಮಲ್ಕೊಂಡು ಬಿಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ಇದ್ದಕ್ಕಿದ್ದಂಗೆ ಒಬ್ಬರು ಬಂದು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂಬುದಾಗಿ ಕೇಳಿದರು. ಹಾಗೆ ಯೇಸು ಕ್ರಿಸ್ತನು ತಕ್ಷಣವೇ ಎದ್ದು ಅವರನ್ನು ನೋಡಲಿಲ್ಲ, ಪರಿಸ್ಥಿತಿಯನ್ನು ನೋಡಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, 39ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಸ್ವಲ್ಪ ಸಮಯದ ಹಿಂದೆ 100ಕ್ಕೆ 100 ಮಾನವನಾಗಿದ್ದಂತ ಯೇಸು ಕ್ರಿಸ್ತನು ಸ್ವಲ್ಪ ಸಮಯದ ನಂತರ 100ಕ್ಕೆ 100 ದೇವರಾಗಿ ಗಾಳಿಯನ್ನು ಗದರಿಸಿದನು, ಸಮುದ್ರವನ್ನು ಶಾಂತ. ಇಮ್ಮಾನುವೇಲ್, ನಾನು ನಿಮ್ಮ ಸಂಗಡ. ಇಮ್ಮಾನುವೇಲ್, ನಾನು ನಿಮ್ಮ ಸಂಗಡ ಇದ್ದೆ. ಮಾರ್ತಾ ಮರಿಗಳು ತಮಗಿದ್ದಂತ ಒಬ್ಬ ಸಹೋದರನನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ, ದುಃಖದಲ್ಲಿ ಮುಳುಗಿದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಮನೆಗೆ ಆಸರಿಯಾಗಿದ್ದಂತ ಒಬ್ಬ ಗಂಡು, ಒಬ್ಬ ಪುರುಷ ಇವಾಗ ಇಲ್ವಲ್ಲ, ಏನು ಮಾಡೋಣ ಎಂಬುದಾಗಿ ದಿಕ್ಕು ತೋಚದಂತ ಸ್ಥಿತಿಗೆ ಒಳಗಾಗಿದ್ದಾರೆ. ಅನೇಕ ಯಹೂದ್ಯರು ಬಂದು
ಅನೇಕ ಬಂಧು ಜನರು ಬಂದು ಅವರಿಬ್ಬರನ್ನು ಕೂಡ ಸಂತೋಷಿಸ್ತಾ ಇದ್ದಾರೆ. ಆದ್ರೂ ಕೂಡ ಯಾರಿಂದಲೂ ಕೂಡ ಅವ್ರಿಗೆ ಏನಾಗ್ತಾ ಇಲ್ಲ, ಸಾಂತ್ವನವಾಗ್ತಾ ಇಲ್ಲ, ಆದರಣೆ ಆಗ್ತಾ ಇಲ್ಲ. ಯೇಸು ಕ್ರಿಸ್ತನು ಈ ವಿಷಯ ಎಲ್ಲ ತಿಳ್ಕೊಂಡು ನಮ್ಮ ಮಿತ್ರನಾದಂತ ಲಾಜರನು ನಿದ್ದೆ ಮಾಡ್ತಾ ಇದ್ದಾನೆ. ಬನ್ರಿ ಎಬ್ಬಿಸಬೇಕು ಅಂತ ಹೇಳಿ ಶಿಷ್ಯರನ್ನು ಕರೆದುಕೊಂಡು ಬಂದು ನಲ್ಲಿಗೆ ಮಾರ್ತಳು ಫಸ್ಟ್ ಓಡಿ ಹೋಗುದು. ಯೇಸು ಬರ್ತಾ ಇದ್ದಾನೆ ಎಂಬುವಂತ ಸುದ್ದಿ ಕೇಳಿದ ತಕ್ಷಣ ಮಾರ್ತಳು ತಕ್ಷಣವೇ ಎದ್ದು ಓಡಿ ಹೋಗಿ, ಸ್ವಾಮಿ ನೀನು ಇಲ್ಲಿರ್ತಿದ್ರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ ಎಂಬುದಾಗಿ ಹೇಳಿದರು. ಯೇಸು ಸ್ವಾಮಿ ಆಕೆಯ ಜೊತೆ ಕೆಲವು ದೈವಿಕ ಸಂಗತಿಗಳ ಬಗ್ಗೆ ಮಾತಾಡಿದನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವಂತವನು ಸತ್ತರೂ ಬದುಕುತ್ತಾನೆ ಮತ್ತು ಬದುಕುತ್ತಾ ನಂಬುವಂತವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹಳೆಯ ಒಡಂಬಡಿಕೆಯ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಮಾತಳು ನಂಬುತ್ತೇನೆ, ಕಡೆಯ ದಿವಸದಲ್ಲಿ ಪುನರುತ್ಥಾನ ಆಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿ ಹಾಗೆ ಮುಂದುವರೆದ. ಪಾಪ ಮರಿಯಳು ಒಳಗಡೆ ಅಳುತ್ತಾ ದುಃಖದಲ್ಲಿ ಕುಳಿತುಕೊಂಡಿದ್ದಳು. ಮರಿಯಳಿಗೂ ಕೂಡ ಯಾರೋ ಹೇಳಿದ್ರು ಯೇಸು ಬರ್ತಾ ಇದ್ದಾನೆ ಎಂಬುದಾಗಿ. ಆಗ ಆಕೆಯು ಕೂಡ ಎದ್ದು ಯೇಸು ಕ್ರಿಸ್ತನು ಇದ್ದಂತ ಸ್ಥಳಕ್ಕೆ ಹೋಗಿ ಬೊಗ್ಗಿ ನಮಸ್ಕಾರ ಮಾಡಿ ಆತನ ಪಾದಗಳ ಮೇಲೆ ಬಿತ್ತು, ಸ್ವಾಮಿ ನೀನು ಇಲ್ಲಿರ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಮಾರ್ತಳು ಹೇಳಿದಂತ ಮಾತನ್ನು ಮರಿಯಳು ಕೂಡ ಹೇಳಿದ್ರು. ಇಬ್ರು ಅದನ್ನೇ ಹೇಳ್ತಾ ಇದ್ದಾರೆ. ಈ ಮಾತಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ದುಃಖಪಟ್ಟನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವಂತವನು ಸತ್ರು ಬದುಕುತ್ತಾನೆ ಮತ್ತು ಬದುಕುತ್ತಾ ನಂಬುವಂತವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂತ ಮಾತು ಇದು ಈಗಲೇ ನೆರವೇರುವಂತದ್ದು. ಇದು ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22, 23, 24ನೇ ವಚನ. ದಯಮಾಡಿ ಯಾರಾದ್ರೂ ಹೋದ್ರಿ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಿಂದ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. 24ರಿಂದ ಹೋದ್ರಿ ದಯಮಾಡಿ. ನನ್ನ ವಾಕ್ಯವನ್ನು ನಿಮಗೆ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ಮಾತಳೆ ದೇವಕುಮಾರನ ಧ್ವನಿ ಕೇಳುವಂತವರು ಈಗಲೇ ಬದುಕುತ್ತಾರೆ. ಮರಿಯಳೆ ದೇವಕುಮಾರನ ಧ್ವನಿ ಕೇಳುವಂತವರು ಈಗಲೇ ಬದುಕುತ್ತಾರೆ. ಆದ್ರೂ ಕೂಡ ನೀವು ಸ್ವಾಮಿ ನೀನು ಇಲ್ಲಿರ್ತಿದ್ದರೆ ನನ್ನ ತಮ್ಮನ್ನು ಸಾಯ್ತಾ ಇರಲಿಲ್ಲ ಎಂಬುದಾಗಿ ಹೇಳ್ತಿದ್ದೀರ. ಮಾರ್ತಾ, ಮರಿಯಳು, ಲಾಜರರ ಕುಟುಂಬ ಯೇಸು ಕ್ರಿಸ್ತನಿಗೆ ಬಹಳ ಪ್ರಿಯವಾದಂತ ಒಂದು ಕುಟುಂಬ, ಲವಿಂಗ್ ಫ್ಯಾಮಿಲಿ ಟು ಜೀಸಸ್. ಹಾಗಾಗಿ ಯೇಸು ಸ್ವಾಮಿ ಅವರ ಆ ಪರಿಸ್ಥಿತಿಯನ್ನು ನೋಡಿ, ಸತ್ಯವೇದದಲ್ಲಿ ಯಾವುದಾದ್ರೂ ಬಹಳ ದೊಡ್ಡ ವಚನ ಇರುವುದಾದ್ರೆ ಅದು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ ಯಾವ ವಚನ ಅದು? ಯೇಸು ಕಣ್ಣೀರು ಬಿಟ್ಟ. ವೆರಿ ಲಾಂಗ್ ವರ್ಡ್. ಯೇಸು ಕಣ್ಣೀರು ಆಸ್ ಎ ಹ್ಯೂಮನ್ ಬೀಯಿಂಗ್, 100ಕ್ಕೆ 100 ಮಾನವನಾಗಿದ್ದಂತ ಯೇಸು ಕ್ರಿಸ್ತನು ಆ ಸಂದರ್ಭದಲ್ಲಿ ಮಿತ್ರನ ಆ ಪರಿಸ್ಥಿತಿಯನ್ನು ನೋಡಿ, ಮಿತ್ರನ ಇಬ್ಬರು ಸಹೋದರಿಯರ ಪರಿಸ್ಥಿತಿಯನ್ನು ನೋಡಿ, ಅವರ ಅಪನಂಬಿಗಸ್ತಿಕೆಯನ್ನು ನೋಡಿ ಒಬ್ಬ ಮಾನವನಾಗಿ ಕಣ್ಣೀರು ಬಿಟ್ಟು. ಅದಕ್ಕಾಗಿ ಎಲ್ಲಿ ಬಿತ್ತು ಲಾಜರನನ್ನ ಎಲ್ಲಿ ಹೂಡಿಟ್ಟಿದ್ದೀರಿ ಅಂತೇಳಿ ಕೇಳಿದಾಗ ಅವರ ಅಪನಂಬಿಗಸ್ತಿಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಏನ್ ಹೇಳ್ತಾರೆ ಅವರು? 4 ದಿನ ಆಯ್ತು. ಎಷ್ಟು ದಿವಸ ಆಯ್ತು? 4 ದಿವಸ ಆಯ್ತು. ಈಗ ಒಬ್ಬು ನಾಡ್ತಾ ಇದೆ. ಈಗೇನಾಗ್ತಾ ಇದೆ? ಅನ್ಬಿಲೀವ್ ಆಫ್ ಬೋತ್ ದ ಸಿಸ್ಟರ್ಸ್. ಅದಕ್ಕಾಗಿ ಯೇಸು ಸ್ವಾಮಿ ಮುಂದೆ ಒಂದು ದೈವತ್ವದ ಸಂಗತಿ ಹೇಳ್ತಾರೆ, ನಂಬಿದರೆ ದೇವರ ಮಹಿಮೆಯನ್ನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಂಬುದಾಗಿ ಅವ್ರ ಮಾತಿನ ಕಡೆಗೆ ಲಕ್ಷ್ಯ ಕೊಡದೆ
ಲಾಜರನನ್ನು ಎಲ್ಲಿ ಮುಚ್ಚಿಟ್ಟಿದ್ರು ಅಲ್ಲಿಗೆ ಕರೆದುಕೊಂಡು ಹೋಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಕಲ್ಲನ್ನು ಸರಿಸಿರಿ ಅಂತ. ಕಲ್ಲು ಸರಿಸುವಂತ ಕಾರ್ಯ ನಮ್ಮದು, ಸತ್ತವರಿಗೆ ಜೀವ ಕೊಡುವಂತ ಕಾರ್ಯ ಯೇಸುವಿನ. ಅವ್ರು ಕಲ್ಲು ಸರಿಸಿದ್ರು. ಕಲ್ಲು ಸರಿಸಿದ ತಕ್ಷಣ ಇದ್ದಕ್ಕಿದ್ದಂಗೆ ಯೇಸು ಕ್ರಿಸ್ತನು ಮೇಲೆ ನೋಡಿ, ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುತ್ತೀಯ ಅನ್ನುವಂಥದ್ದಕ್ಕೆ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ, ಲಾಜರನೇ ಗೆದ್ದು ಬಾ ಎಂಬುದಾಗಿ ದೊಡ್ಡದಾದಂತ ಒಂದು ಕೂಗನ್ನು ಹಾಕಿದಾಗ ಸತ್ತಿದ್ದ ಲಾಜರನು ಬಟ್ಟೆಯಿಂದ ಸುತ್ತಿರುವಂತ ಆ ಸ್ಥಿತಿಯಲ್ಲಿ ಸಮಾಧಿಯೊಳಗೆ ಎದ್ದು ಕೂತ್ಕೊಂಡನು. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟೋಣ. ಮಾನವನಾದಂತ ಕರ್ತನಾದ ಯೇಸು ಕ್ರಿಸ್ತನು ಸ್ವಲ್ಪ ಸಮಯದ ಹಿಂದೆ ಕಣ್ಣೀರು ಬಿಟ್ಟನು. ಅವರ ಪರಿಸ್ಥಿತಿಯನ್ನು ನೋಡಿ ದುಃಖಗೊಂಡನು. ಅವರ ಅಪನಂಬಿಕಸ್ತಿಕೆಯನ್ನು ನೋಡಿ ಮನಸ್ಸಿನಲ್ಲಿ ನೊಂದುಕೊಂಡಂತವನಾದನು. ಆದರೆ ಸ್ವಲ್ಪ ಸಮಯ ಆದ ಮೇಲೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ 100ಕ್ಕೆ 100 ದೇವರಾಗಿ ಸತ್ತ ವ್ಯಕ್ತಿಯನ್ನ ಸಮಾಧಿಯೊಳಗಿಂದ ಎಬ್ಬಿಸಿದನು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಕೂಡ ಇದ್ದಾನೆ. ದೇವರು ನಮ್ಮ ಕೂಡ ಇದ್ದಾನೆ. ಹೌದು, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ಯೇಸು ನಿನ್ನೆ ಇದ್ದು ಹೇಗೆ ಆತನು ಆರೋಗ್ಯದಾಯಕನಾಗಿದ್ದನು, ಅದೇ ರೀತಿ ಇವತ್ತಿನ ದಿವಸಗಳಲ್ಲಿ ಕೂಡ ಆತನು ನಮ್ಮ ಜೊತೆಯಲ್ಲಿದ್ದು ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಜ್ಕೀಯನಿಗೆ 14 ವರ್ಷಗಳನ್ನು ಕೂಡಿಸಿಕೊಟ್ಟಂತ ದೇವರು ಇವತ್ತಿನ ದಿವಸದಲ್ಲಿ ನಮಗೆ ಕೂಡಿಸಿಕೊಟ್ಟಿಲ್ವಾ? ಕೇವಲ ಹಿಜ್ಕೀಯನ ಬಗ್ಗೆ ಮಾತಾಡ್ತೇವೆ, ಯಾಕೆ ಜೇಕಬ್ ಫ್ರಾನ್ಸಿಸ್ ಅಯ್ಯವ್ರ ಬಗ್ಗೆ ಮಾತಾಡಿಲ್ಲ? ಯಾಕೆ ನಮ್ಮ ಪಾಸ್ಟರ್ಮನವ್ರ ಬಗ್ಗೆ ಮಾತಾಡಂಗಿಲ್ಲ? ನಿಮ್ಮಲ್ಲಿ ಅದೆಷ್ಟೋ ಜನ ಮರಣದ ಹಾಸಿಗೆಯಲ್ಲಿದ್ದಾಗ ನಿಮ್ಮ ಪ್ರಾರ್ಥನೆಯನ್ನ, ದೇವಜನರ ಪ್ರಾರ್ಥನೆಯನ್ನು ಕೇಳಿ ದೇವರು ನಿಮಗೂ ನನಗೂ ಬದುಕು ಕೊಟ್ಟಿದ್ದೇವೆ. ಹಲ್ಲೆಲೂಯಾ, ದೇವರು ನಮ್ಮ ಕೂಡ ಇದ್ದಾನೆ. ನಿನ್ನೆ ಇತ್ತು ಹೇಗೆ ಆತನು ದುಃಖಿತರಿಗೆ ಆದರಣೆಯನ್ನು ಕೊಟ್ಟಿದ್ದನು, ಹಾಗೆಯೇ ಈ ದಿನವೂ ಆತನು ದುಃಖಿತರಿಗೆ ಆದರಣೆಯನ್ನು ಕೊಡುವಂತವನಾಗಿದ್ದಾನೆ. ಯಾವ ದುಃಖ ನಿಮಗೆ ಕಾಡ್ತಾ ಇದೆ? ಯಾವ ಬಾಧೆ ನಿಮಗೆ ಕಾಡ್ತಾ ಇದೆ? ಯಾವ ಸ್ಥಿತಿ ನಿಮ್ಮನ್ನು ಕಂಗೆಡಿಸಿದೆ? ಕಳವಳದ ಹೃದಯದಿಂದ ತುಂಬಿದಂತವರಾಗಿದ್ದೀರಿ. ಕ್ರಿಸ್ತ ಜಯಂತಿ ಪ್ರತಿ ಒಬ್ಬೊಬ್ಬರ ಒತ್ತಡಗಳನ್ನು ನಿವಾರಣೆ ಮಾಡಿ ಜಾಯ್ಫುಲ್ ಜಾಯ್ಫುಲ್ ಎಂಬುದಾಗಿ ಹೇಳುವಂತೆ ಮಾಡುವುದಕ್ಕೋಸ್ಕರ ನಮ್ಮ ಹೃದಯಗಳಲ್ಲಿದ್ದಂತ ಆ ಕಳವಳ, ಆ ಅಪಮಾನ, ಆ ನಿಂದೆ, ಆ ಅವಹೇಳನೆ, ಆ ತಿರಸ್ಕಾರ, ಆ ಹತಾಶೆ, ಆ ನಿರಾಶೆ ಎಲ್ಲವುಗಳನ್ನು ತೆಗೆದುಹಾಕಿ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ದಯಪಾಲಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನೆ ಯಾವ ರೀತಿಯಿಂದ ನನ್ನ ಬಳಿಗೆ ಬರುವಂತವರನ್ನು ನಾನು ದೂರ ತಳ್ಳುವುದೇ ಇಲ್ಲ ಎಂಬುದಾಗಿ ಹೇಳಿದನು, ಅದೇ ರೀತಿ ಈ ದಿವಸಗಳಲ್ಲಿಯೂ ಕೂಡ ತನ್ನ ಬಳಿಗೆ ಬರುವಂತ ಯಾರನ್ನು ಕೂಡ ದೂರ ತಳ್ಳುವುದಿಲ್ಲ. ಬೇರೆ ಹಲ್ಲೆಲೂಯಾ. ಇಮ್ಮಾನುವೇಲ್ ನಮ್ಮ ಕೂಡ ಇದ್ದಾನೆ. ಆತನು ತನ್ನ ಬಳಿಗೆ ಬರುವಂತ ಯಾರನ್ನೇ ಆಗಲಿ ದೂರ ತಳ್ಳುವುದಿಲ್ಲ. ಇವತ್ತು ಸಭೆಯವರಾದಂತ ನಾವು ಕೆಲವರು ಹಳೆ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿರುವುದಾದ್ರೆ, ಕೆಲವು ಚೀಪ್ ಆದಂತ ಡ್ರೆಸ್ಗಳನ್ನು ಹಾಕೊಂಡು ಬಂದಿರುವುದಾದ್ರೆ ನಾವು ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕೂ ಕೂಡ ಹೆಚ್ಕೊಳ್ತೇವೆ. ಅವರನ್ನು ಕರೆದು ಮಾತಾಡಿಸುವುದು ಕೂಡ ಇಲ್ಲ. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ಧೂಳಿನಲ್ಲಿ ಬಿದ್ದಂತ ನಮ್ಮ ಎರಡೂ ಕೈಗಳಿಂದ ಮೇಲಕ್ಕೆತ್ತಿ ತನ್ನ ಎದೆಗೆ ಕೊಡುವಂತವನಾಗಿದ್ದಾನೆ. ಯೆಹೆಜ್ಕೇಲನ ಪ್ರವಾದನ ಪುಸ್ತಕ 16ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಹೆತ್ತಾಗ ಯಾವ ಸ್ಥಿತಿಯಲ್ಲಿ ಇದ್ದೀಯ ಅನ್ನುವಂಥದ್ದನ್ನ ನೆನಪು ಮಾಡಿಕೋ. ಹೊಲಸಾದಂತ ಮಾಸಿನಲ್ಲಿ ಬಿದ್ದು ಹೊರಳಾಡುತ್ತಾ ಇದ್ದೆ. ಯಾರು ನಿನ್ನ ಮೈ ಮೇಲಿರ್ತಕ್ಕಂಥ ಹೊಲಸನ್ನ ತೆಗೆದಿರಲಿಲ್ಲ, ಯಾರು ನಿನ್ನನ್ನು ಮುಟ್ಟಿ ನಿನ್ನನ್ನು ಶುಚಿ ಮಾಡಿರಲಿಲ್ಲ. ಆದ್ರೆ ನಾನು ಹೋಗುತ್ತಾ ಹೋಗುತ್ತಾ ನಿನ್ನನ್ನು ನೋಡಿದಾಗ ನೀನು ಆ ಹೊಲಸಿನಲ್ಲಿ ಬಿದ್ದು ಒದ್ದಾಡ್ತಕ್ಕಂಥದ್ದನ್ನು ಕಂಡು ನನ್ನ ಮನಸ್ಸು ಕಾಡಿ ಚುರು ಎಂಬುದಾಗಿ ನಿನ್ನನ್ನು ನಾನು ಎತ್ತಿಕೊಂಡೆ. ನನ್ನ ಕೈಯಿಂದ ನಿನ್ನ ಮೈ ಮೇಲಿರ್ತಕ್ಕಂಥ ಹೊಲಸನ್ನೆಲ್ಲ ತೆಗೆದು ನಿನ್ನನ್ನು ಶುದ್ಧೀಕರಿಸಿದೆ. ಇಮ್ಮಾನುವೇಲ್ ನಮ್ಮ ಕೂಡ ಇದ್ದಾನೆ. ಈಗಲೂ ಕೂಡ ಪ್ರಿಯರೇ, ನಾವು ಎಂಥದೇ ಪರಿಸ್ಥಿತಿಯಲ್ಲಿ ಇರುವಂತವರಾಗಿರ್ಬೋದು, ಯಾವುದೇ ಸ್ಥಿತಿಗತಿಗಳ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥವರಾಗಿದ್ದಿರಬಹುದು, ನಮ್ಮ ಜೀವಿತದಲ್ಲಿ ಮುಂದೆ ದಿಕ್ಕು ತೋಚದಂತ ಯಾವುದೇ ಸಂಗತಿ ಇದ್ದಂಥದ್ದಾಗಿದ್ದಿರಬಹುದು. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ನನ್ನನ್ನು ನಮ್ಮನ್ನು
ನಾನು ಜನಿಸಿ ಬಂದಿದ್ದೆ ನಿಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ. ನಾನು ಜನಿಸಿ ಬಂದಿದ್ದೆ ನಿಮ್ಮನ್ನ ಹೀನವಾದಂತಹ ಸ್ಥಿತಿಯಿಂದ ಮೇಲಕ್ಕೆತ್ತಿ ಆಶ್ಚರ್ಯಕರವಾದಂತಹ ಬೆಳಕಿನಲ್ಲಿ ಸೇರಿಸುವುದಕ್ಕೋಸ್ಕರವಾಗಿ. ನಾನು ನಿಮಗೋಸ್ಕರವಾಗಿ ಜನಿಸಿ ಬಂದಿದ್ದೆ, ನಿಮ್ಮನ್ನ ಮೊದಲಿನ ಸ್ಥಿತಿಗೆ ಬಿಡದೆ ಬೇರೆ ಸ್ಥಿತಿಗೆ ತೆಗೆದುಕೊಂಡು ಬರುವುದಕ್ಕೋಸ್ಕರವಾಗಿ ಬನ್ನಿರಿ ಎಂಬುದಾಗಿ ಕರೆಯುವಾಗ ಯಾರೆಲ್ಲ ಆತನ ಬಳಿಗೆ ಬರ್ತಾರೋ ಅವರೆಲ್ಲರನ್ನು ಕೂಡ ಆತನು ಮುದ್ದಿಸ್ತಾನೆ. ನನ್ನ ಮಗಳು ನನ್ನ ಮಗನು ಕಳೆದು ಹೋಗಿದ್ರು, ಮತ್ತೆ ಸಿಕ್ಕಿದ್ದಾರೆ. ನನ್ನ ಮಗಳು ನನ್ನ ಮಗನು ಸತ್ತವರಾಗಿದ್ರು, ಬದುಕಿ ಬಂದಿದ್ದಾರೆ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಕೆರೆಗಳನ್ನು ಬೆಳೆಸಿರಿ, ನಿಲುವಂಗಿಯನ್ನು ತೋಡಿಸಿರಿ, ಉಂಗುರವನ್ನು ಇಳಿರಿ, ಕೊಬ್ಬಿದ ಕರವನ್ನು ಕೊಯ್ಯಿಸಿರಿ ಎಂಬುದಾಗಿ ಹಬ್ಬ ಮಾಡತಕ್ಕಂಥ ತಂದೆ ಯಾರಾದರೂ ಇರುವುದಾದ್ರೆ ಅದು ಕರ್ತನಾದಂತ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ! ಆತನು ನಮ್ಮ ಕೂಡ ಇದ್ದಾನೆ, ಆತನು ನಮ್ಮ ಕೂಡ ಇದ್ದಾನೆ. ಕ್ರಿಸ್ತ ಜಯಂತಿಯ ಸಂದೇಶ ಏನಂದ್ರೆ ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ. ಆತನನ್ನ ನಂಬಿಕೆಯ ದೃಷ್ಟಿಯಿಂದ ನಾವು ದೃಷ್ಟಿಸುತ್ತೇವೆ. ನಂಬಿಕೆಯ ದೃಷ್ಟಿಯಿಂದ ದೃಷ್ಟಿಸುವಂತವರಾಗೋಣ. ಎರಡನೇದಾಗಿ ಆತನನ್ನ ನಿರೀಕ್ಷಿಸುವಂತವರಾಗಿ ಹೊಸ ಬಲವನ್ನ ಹೊಂದಿಕೊಳ್ಳುವಂತವರಾಗೋಣ. ಮೂರನೇದಾಗಿ ಆತನನ್ನ ಹಿಂಬಾಲಿಸುವಂತವರಾಗಿ ಈ ಲೋಕದಲ್ಲಿ ಕೊರತೆ ಇಲ್ಲದವರಾಗಿ ಜೀವಿಸುವಂತವರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ತಿಳಿದುಕೊಳ್ಳೋಣ. We wish you a happy Christmas. Hallelujah. ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಒಂದು 5 ನಿಮಿಷ ನಾವು ಶ್ರೀಲಂಕಾದಲ್ಲಿ ಮಳೆ ಬಂದು ಪ್ರವಾಹ ಬಂದು ದಿವಸದಲ್ಲಿ ತುಂಬಾ ಹಾನಿಯಾಗಿದೆ. ಅದು ವಿಶೇಷವಾಗಿ ನಮ್ಮ ನಾಗರಿಕ ಸಭೆಗಳು ಮುಳುಗೋಗಿದೆ. ರೋಡ್ ಇಲ್ಲ, ತುಂಬಾ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ. ನಾವು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೀವಾ ಅಲ್ವಾ? ಅದಕ್ಕೋಸ್ಕರ ಈಗ ಒಂದು ವಿಡಿಯೋ ನೋಡೋಣ. ಅದ ನಂತರ ಮೋನಿಕಾ ಸಿಸ್ಟರ್, ನಮ್ಮ ಒಂದು ಆಲಿಸ್ ರಾಜು ಅವರ ಮಗಳು, ದೊಡ್ಡ ಮಗಳು, ಅವರಲ್ಲಿ ವಾಲಂಟಿಯರ್ ಹೋಗಿದ್ರು ಆ ರಿಲೀಫ್ ಕೆಲಸ ಮಾಡೋದಕ್ಕೋಸ್ಕರವಾಗಿ. ಅವರು ಈ ವಿಡಿಯೋ ಆದ ನಂತರ ಒಂದು 5 ನಿಮಿಷ ಬಂದು ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಈ ವಿಡಿಯೋ ನೋಡಿ, ಆ ಮಾತುಗಳನ್ನ ಕೇಳಿ ನಾವು ಮಾಡಿದ ಸಹಾಯ ಮೂಲಕವಾಗಿ ದೇವರು ಮಾಡುವಂತ ಕಾರ್ಯಕ್ಕೆ ದೇವರಿಗೆ ಮಹಿಮೆ ಸಲ್ಲಿಸೋಣ. ರೈಟ್ ಅಪ್ ಬನ್ನಿ. ಇದರಲ್ಲಿ ಅಫೆಕ್ಟ್ ಆಗಿರೋ ಒಂದು ಫ್ಯಾಮಿಲಿ ಮನೆ ಇದು. ಇವತ್ತು ಫೀಲ್ಡ್ ಇರೋ ಎಲ್ಲ ಲ್ಯಾಂಡ್ ಡಿಸ್ಟ್ರಾಯ್ ಆಗಿದೆ, ಪ್ಯಾಡಿ ಫೀಲ್ಡ್ ಎಲ್ಲ ಡಿಸ್ಟ್ರಾಯ್ ಆಗಿದೆ. ನಾವು ರಿಲೀಫ್ ಪ್ಯಾಕೇಜಸ್ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಪಿಕ್ಚರ್ಸ್.
ಲ್ಯಾಂಡ್ ಸ್ಲೈಡ್ಸ್ ಆಗಿರೋ ಸೈಟ್, ಅಲ್ಲಿ ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗಿರುತ್ತೆ. ಸೊ ಅಲ್ಲಿ ಯಾವಾಗಲೂ ಒಂದು ಲಾರಿ ಅಂಡ್ JCBs ಇದೆ ಅಲ್ಲಿ ಕಂಟಿನ್ಯೂಸ್ ಆಗಿ ರೋಡ್ಸ್ ಕ್ಲಿಯರ್ ಮಾಡೋಕ್ಕೆ. ಪ್ಲೀಸ್ ಲಾರ್ಡ್, ನಿಖಾಂತಿ ಅವರಿಗೆ ಹೇಳಿದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನ್ಯೂಸ್ ಅಲ್ಲಿ ತುಂಬಾ ಜನ ನೋಡಿರ್ತೀರ ಅಲ್ಲಿ ಎಷ್ಟು ಕಷ್ಟ ಆಗಿದೆ ಅಂತ. ನಾವಲ್ಲಿ ಹೋಗಿ ನೋಡಿದಾಗ ತುಂಬಾ ಫ್ಯಾಮಿಲೀಸ್ ಲ್ಯಾಂಡ್ ಸ್ಲೈಡ್ಸ್ ಇಂದ ಅವ್ರಿಗೆ ಇರೋದಕ್ಕೆ ಮನೇನೇ ಇಲ್ಲ. ಈಗ ಅಲ್ಲಿ ಅದು ಮನೆ ಇದ್ದೀರ ರೈಟ್ ನಾವು ಸದ್ಯಕ್ಕೆ ಸ್ಕೂಲ್ಸ್ ಆಮೇಲೆ ಟೆಂಪಲ್ಸ್ ಅಂಡ್ ಚರ್ಚಸ್ ಅವ್ರ ಕ್ಯಾಂಪ್ ಸೈಟ್ ಆಗಿರೋದು. ಅದು ದೊಡ್ಡವ್ರಿಗೆ ಪರವಾಗಿಲ್ಲ. ಇವಾಗ ನನಗೆ ಅಲ್ಲಿ ಹೋಗಿದ್ರೆ ಕ್ಲೈಮೇಟ್ ಕೋಲ್ಡ್ ಆಗಿದೆ. ಆಗಿರೋ ಎಲ್ಲಾ ಮಕ್ಕಳಿಗೆ ಎಲ್ಲ ಚಿಕ್ಕ ಚಿಕ್ಕ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲರಿಗೂ ಜ್ವರ, ಕೋಲ್ಡ್. ಯಾಕಂದ್ರೆ ಲಿವಿಂಗ್ ಇನ್ ಸ್ಮಾಲ್ ಕಮ್ಯುನಿಟೀಸ್. ಆ ಸ್ಕೂಲಲ್ಲಿ ಫುಲ್ ಫೆಸಿಲಿಟೀಸು ಇಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ವಿಂಡೋಸ್ ಇರುತ್ತಲ್ಲ. ಸೊ ಅದಕ್ಕೆಲ್ಲ ಸುಮ್ಮನೆ ಶೀಟ್ ಹಾಕಿ ಅಲ್ಲಿರೋದೆಲ್ಲ ಮಕ್ಕಳೀಗ. ನಾವು ಅಲ್ಲಿರುವ ನಮ್ಮ ನ್ಯಾಸರಿನ್ ಸಭೆಯ DS ಆದ ರೆವರೆಂಡ್ ಡ್ಯಾನಿಯಲ್ ಅವರ ಸಹಾಯದಿಂದ ಸೊ ಹೋಗಿದ್ದು ರೆವರೆಂಡ್ ಸೈಮನ್ ಅವರು, ಆಮೇಲೆ ಪಾಸ್ಟರ್ ನವೀನ್ ಅವರು, ನಾನು ಹೋಗಿದ್ವಿ. ರೆವರೆಂಡ್ ಡ್ಯಾನಿಯಲ್ ಅವರ ಸಹಾಯದಿಂದ ಅಲ್ಲಿರೋ ಒಂದು ಲೋಕಲ್ ಸ್ಕೂಲ್ ನ ಐಡೆಂಟಿಫೈ ಮಾಡಿ ಆ ಸ್ಕೂಲ್ ಮುಖಾಂತರ ವಿ ಡಿಸ್ಟ್ರಿಬ್ಯೂಟ್ ದ ರಿಲೀಫ್ ಪ್ಯಾಕೇಜಸ್. ಸೊ ಆ ಸ್ಕೂಲ್ ಅಲ್ಲಿ ಇರೋ ಪ್ರಿನ್ಸಿಪಲ್ ಟೀಚರ್ಸ್ ಒಂದು ಸರ್ವೆ ಕಂಡಕ್ಟ್ ಮಾಡಿ ನೋಡಿದಾಗ ಆ ಸ್ಕೂಲ್ ಅಲ್ಲೇ 40 ಫ್ಯಾಮಿಲೀಸ್ ಮನೆ ಇಲ್ದಿರ ಇದ್ದಾರೆ. ಸೊ ಐಡೆಂಟಿಫೈ ಮಾಡಿದ್ರು ಅವತ್ತಿಗೆ 40 ಫ್ಯಾಮಿಲೀಸ್. ಆದ್ರೆ ತುಂಬಾ ಫ್ಯಾಮಿಲೀಸ್ ಇನ್ನು ದಿನ ಬಂದು ನಮ್ ಸ್ಕೂಲ್ ಇಲ್ಲ, ಮನೆ ಇಲ್ಲ, ಅದಕ್ಕೆ ಮಕ್ಳು ಮನೆಗೆ ಬರಕ್ ಆಗ್ತಿಲ್ಲ ಅಂತ ಡೈಲಿ ಬಂದು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೇನ್ ನೋಡ್ವಿ ಅಂದ್ರೆ ಅಲ್ಲಿ ಪಾಸ್ಟರ್ ಸಹಾಯದಿಂದ 13 ಎಸೆನ್ಷಿಯಲ್ ಐಟಮ್ಸ್, ಊಟಕ್ಕೆ ಏನೇನ್ ಬೇಕೋ, ಆಮೇಲೆ ಮಿಲ್ಕ್ ಪೌಡರ್ ಮಕ್ಕಳಿಗೆ, ಆಮೇಲೆ ಬೇಸಿಕ್ ಮೆಡಿಸಿನ್ಸ್, ಬ್ರಷ್ ಮಾಡಕ್ಕೆ ಸೋಪು, ಪೇಸ್ಟ್ ಎಲ್ಲ 13 ಐಟಮ್ಸ್ ನ ಒಂದು ಪ್ಯಾಕೇಜ್ ಮಾಡಿ ನಾವು ಸ್ಕೂಲಲ್ಲಿರೋ 40 ಫ್ಯಾಮಿಲೀಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದಲ್ದಿರ ಎವ್ರಿ ಡೇ ಈವ್ನಿಂಗು ಅಲ್ಲಿರುವ ನಮ್ಮ ನ್ಯಾಸರಿನ್ ಸಭೆಯ ಯವನಸ್ಥರೆಲ್ಲ ಕೂಡಿ ಅಡಿಗೆ ಮಾಡಿ ಈ ಕ್ಯಾಂಪ್ ಸೈಟ್ ಅಲ್ಲಿರುವ ಎಲ್ಲ ಫ್ಯಾಮಿಲೀಸ್ ಹೋಗಿ ರಾತ್ರಿ ಆಹಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆಮೇಲೆ ನಾವು ಸ್ಕೂಲಲ್ಲಿ ಹೋಗಿ ಫ್ಯಾಮಿಲೀಸ್ ಹತ್ರ ಮಾತಾಡ್ಸಿದಾಗ ಸದ್ಯಕ್ಕೆ ಸ್ಕೂಲ್ ಫುಲ್ ಕ್ಲೋಸ್ ಆಗಿದೆ. ಯಾಕಂದ್ರೆ ಒಂದು ನಾನಿದ್ದಾಗಲೇ ಕಂಟಿನ್ಯೂಸ್ ಆಗಿ ರಾತ್ರಿ ಸ್ಟಾರ್ಟ್ ಆಗಿದ್ ಮಳೆ, ಬೆಳಗ್ಗೆ ನೈಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಸೊ ಅದು ಹಂಗಿದ್ದಾಗ ಇಟ್ ಈಸ್ ಮೋರ್ ರಿಸ್ಕಿ ಫಾರ್ ಲ್ಯಾಂಡ್ ಸ್ಲೈಡ್ಸ್. ಅಲ್ಲಿ ಒಂದು ವಿಡಿಯೋ ನೋಡಿದ್ರಲ್ಲ, ಅಲ್ಲಿ ಲಾರಿ ಇತ್ತು. ಸೊ ನೀವು ಹೋಗ್ಬೇಕಾದ್ರೆ ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಹಗಲೊತ್ತಲ್ಲ ಆದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಜನ ಇರ್ತಾರೆ. ರಾತ್ರಿ ಹೊತ್ತಲ್ಲಾದ್ರೆ ಒಂದೊಂದು ಮನೆಯಲ್ಲಿ ತುಂಬಾ ಜನ ಸತ್ತಿರೋರು ಇದ್ದಾರೆ. ಒಂದೊಂದು ಮನೆಯಲ್ಲಿ ಬೈ ಗಾಡ್ಸ್ ಗ್ರೇಸ್ ಈ ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಇರೋರೆಲ್ಲ ವೆಜಿಟೇಬಲ್ ಮಾರೋರು. ಸೊ ಸಿಟಿಯಲ್ಲಿ ಇದ್ರು, ಏನೂ ಆಗಿಲ್ಲ. ಒಂದು ವಯಸ್ಸಾದ ತಾತ ಅವಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ರು, ಅವಾಗ ಒಂದು ರಾಕ್ ಬಂದು ಮನೆಯಲ್ಲಿ. ಸೊ ಗಾಡ್ಸ್ ಗ್ರೇಸ್ ಇಂದ ಆ ಮನೆಯಲ್ಲಿ ಏನೂ ಆಗಿಲ್ಲ. ಆದ್ರೆ ಇನ್ನು ಮುಂದೆ ಇರೋ ಮನೆಯಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸತ್ತಿದ್ದಾರೆ. ಸೊ ಎಸ್ಪೆಷಲಿ ಸ್ಕೂಲ್ ಮಕ್ಕಳಿಗೆ when we asked or important documents ಎಲ್ಲಾನು ಕಳೆದೋಗಿದೆ. ಲೈಕ್ ಬರ್ತ್ ಸರ್ಟಿಫಿಕೇಟ್, ಬುಕ್ಸ್ ಇಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕೆ ತರಕಾರಿ ಇಸ್ಕೊಳಕ್ಕೂ, ಬೇಸಿಕ್ ನೆಸೆಸಿಟಿ ಇಸ್ಕೊಳಕ್ಕೂ ಅವರಿಗೆ ಮಕ್ಕಳನ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗಕ್ಕೆ ಕಷ್ಟ ಆಗಿದೆ ಈಗ ಇಲ್ಲಿ. ಸೊ ದಿಸ್ ಇಸ್ ಫಸ್ಟ್ ಫೇಸ್ ಆಫ್ ನಮ್ಮ ರಿಲೀಫ್ ವರ್ಕ್ ಆಗಿದೆ. ಆದ್ರೆ January 2nd ವೀಕ್ ಅಲ್ಲಿ ವಿ ಆರ್ ಫೋಕಸಿಂಗ್ ಆನ್ ದ ಸ್ಕೂಲ್ ಚಿಲ್ಡ್ರನ್ ಫೋಕಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಸ್ಕೂಲ್ ಬುಕ್ಸ್, ಸ್ಟೇಷನರೀಸ್ ಎಲ್ಲ ಫೋಕಸ್ ಮಾಡಿ January 2nd ವೀಕ್ ಅಲ್ಲಿ ಸೆಕೆಂಡ್ ಫೇಸ್ ರಿಲೀಫ್ ವರ್ಕ್ ಮಾಡ್ಬೇಕಂತ ಇದ್ದೀವಿ. ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಅಂಡ್ ಯು ಆಲ್ ಹ್ಯಾವ್ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಗಾಡ್. ಯಾಕಂದ್ರೆ ದೇವರ ಕೃಪೆಯಿಂದ, ಸಹಾಯದಿಂದ ನಾವು ಅಲ್ಲಿ ಹೋಗಿ ಇದು ಮಾಡಿ ಬರಕ್ ಆಗ್ತಾ ಇರಲಿಲ್ಲ. ದೇವರು ನಮ್ಗೆ ಸಹಾಯ ಮಾಡಿದ್ದಾರೆ. ಅಂಡ್ ಕರೆಕ್ಟ್ ಆದ ದಾರಿಯನ್ನು ತೋರಿಸ್ಕೊಂಡು ಯಾರಿಗೆ ರೀಚ್ ಆಗ್ಬೇಕೋ ಅವ್ರಿಗೆ ರೀಚ್ ಆಗುವಂತೆ ಮಾಡಿದ್ದಾರೆ. ಅಲ್ಲಿ ಹೋಗಿ ನಾವು ಜನರಿಗೆ ಪ್ರಾರ್ಥನೆ ಮಾಡಿ, ಕೌನ್ಸಿಲಿಂಗ್ ಮಾಡಿ, ಅಲ್ಲಿರೋ ರಿಸೀವ್ ಮಾಡಿದವರೆಲ್ಲರಿಗೂ ಖುಷಿ ಆಯ್ತು.
ಅವರು ಬಂದು ಅವ್ರ ಕಷ್ಟನ ಹೇಳ್ಕೊಂಡ್ರು. ಈ ತರ ನಾವು ಮನೆ ಇಲ್ಲ, ಮನೆಯಲ್ಲಿ ಗ್ರೂಪ್ ಹೋಗುತ್ತೆ ಅಂತಲ್ಲ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಸ್ಕೂಲ್ನ ಕನ್ಸಿಡರ್ ಮಾಡಿರೋದಿಲ್ಲ. ಈ ಸೆಕೆಂಡ್ ಫೇಸ್ ರಿಲೀಫ್ ಗಾಗಿ ನೀವೆಲ್ಲ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಡ್ತೀನಿ ಅಂಡ್ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ನಿಜವಾಗ್ಲೂ ಪ್ರಿಯ ನನ್ನ ಏಸಪ್ಪ ನಮ್ಮ ಸಭೆಯನ್ನು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ. ಹೋಲಿಸ್ಟಿಕ್ ಆಗಿ ಬೇಕಂತ ಎಲ್ಲರ ಮನುಷ್ಯನಿಗೆ ಏನ್ ಬೇಕು ಅದರ ಕುರಿತಾಗಿ ದೇವ್ರು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ. ನಾವು ಸಭೆಯಿಂದ ಕೂಡ ಅವರಿಗೆ ಒಂದು ರಿಲೀಫ್ ಫಂಡ್ ಅಂತ ಕೊಟ್ಟಿದ್ದೇವೆ. ದೇವರು ತಾನೇ ಎಲ್ಲ ಕಾರ್ಯ ಮಾಡಿದ್ದಾನೆ. ದೇವ್ರ ನಾಮಕ್ಕೆ ಮೈ ಉಂಟಾಗ್ಲಿ. ಹಲ್ಲೆಲೂಯಾ. ನಿಂತ್ಕೊಂಡವರಾಗಿ ಕೊನೆ ಪ್ರಾರ್ಥನೆ ಮಾಡ್ತಾ ಮತ್ತೆ ನೋಡ್ರಾಜು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರು, ಪ್ರೀತಿ ಸ್ವರೂಪನು, ಕೃಪಾ ಸತ್ಯ ಸಂಪೂರ್ಣವಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಈ ಸುಂದರವಾದಂತಹ ಸಮಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ದ್ವಿಧ್ವ ಅಂತಕ್ಕಂಥ ಚಂಡಮಾರುತ ಯಾವ್ಯಾವ ಕಡೆ ಏನೆಲ್ಲ ತೊಂದರೆಗಳನ್ನು ಉಂಟು ಮಾಡಿದೆ ಎಂಬುದರ ಕುರಿತು ನಾವೆಲ್ಲರೂ ತಿಳಿದಂತವರಾಗಿದ್ದೇವೆ. ಅದರಲ್ಲಿಯೂ ಕೂಡ ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥ ಗಂಭೀರ ಸ್ವರೂಪದಂತಹ ಧ್ವಂಸಗಳಿಗಾಗಿ ನಾವು ನಿಮ್ಮ ಸಮ್ಮುಖದಲ್ಲಿ ಬರುವಂತವರಾಗಿದ್ದೇವೆ. ಕರ್ತನೆ, ಹೋಲಿಸ್ಟಿಕ್ ಆಗಿ ನಾಜಿನ್ ಸಭೆಯ ಮೂಲಕವಾಗಿ ಆ ಒಂದು ಶ್ರೀಲಂಕಾ ಆ ದೇಶಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳಿಗಾಗಿ, ಹಣಕಾಸಿನ ನೆರವಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನನ್ನ ಪ್ರೀತಿಯ ಸೇವಕರು ದೂರದ ಪ್ರಯಾಣಗಳನ್ನು ಮಾಡಿಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಜನರಿಗೆ ಕರ್ತನೆ ಸರಿಯಾದಂತ ರೀತಿಯಿಂದ ಎಲ್ಲ ರಿಲೀಫ್ ಸಿಗುವಂತೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಸಭೆಯ ಸೇವಕರಾದಂಥ ರೆವರೆಂಡ್ ಡಾಕ್ಟರ್ ಸೈಮನ್ ಜ್ಯೋತಿ ಅವರಿಗಾಗಿಯೂ, ಅದೇ ರೀತಿಯಿಂದ ಕರ್ತನೆ ಪ್ರಿಯ ಮಗಳು ಮೋನಿಕಾಗಿಯೂ ಮತ್ತಿತರ ಎಲ್ಲ ಸಭೆಯ ಸದಸ್ಯರಿಗಾಗಿಯೂ ನಿನಗೆ ವಂದನೆ. ಈ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರಿಗಾಗಿಯೂ ಮತ್ತು ಹಣ ಸಹಾಯ ಮಾಡಿರ್ತಕ್ಕಂಥವ್ರಿಗಾಗಿಯೂ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, 2ನೇ ಹಂತದ ರಿಲೀಫ್ ಅನ್ನ ಜನವರಿ 2ನೇ ವಾರದಲ್ಲಿ ತಲುಪಿಸ್ತಾ ಇದ್ದಾರೆ. ಆ ವಿಷಯಕ್ಕಾಗಿ ಕೂಡ ಸಭೆಯವರಾದಂತ ನಾವು ಏನೆಲ್ಲವನ್ನು ಮಾಡಬೇಕು ಅದನ್ನು ಮಾಡುವುದಕ್ಕಾಗಿ ನೀನು ತಾನೇ ಕೃಪೆಯನ್ನು ದಯಪಾಲಿಸೆಂಬುದಾಗಿ ಬೇಡಿಕೊಳ್ಳುವಂತವರಾಗಿದ್ದೇವೆ. ಈಗಲೂ ಕೇಳಿಸಿಕೊಂಡಂತ ವಾಕ್ಯಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಸ್ವಾಮಿ, ನೀನು ಈ ಮಾನವೀಯರನ್ನು ನಮ್ಮ ಸಂಗಡ ಇರತಕ್ಕಂಥವನಾಗಿದ್ದಿ. ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಕೈ ಬಿಡದಂತ ದೇವರು ನೀನಾಗಿದ್ದಿ. ಈ ಸತ್ಯವನ್ನು ತಿಳಿದುಕೊಂಡಂತವರಾಗಿ ಈ ಲೋಕದಲ್ಲಿ ನಿನ್ನನ್ನೇ ದೃಷ್ಟಿಸುತ್ತಾ ನಮ್ಮ ಮುಂದಿರ್ತಕ್ಕಂಥ ಓಟವನ್ನ ಸ್ಥಿರಚಿತ್ತದಿಂದ ಓಡುವುದಕ್ಕಾಗಿ ಕೃಪೆಯನ್ನು ದಯಪಾಲಿಸು. ಎಲ್ಲ ಒತ್ತಡಗಳಿಂದಲೂ, ಹತಾಶೆಗಳಿಂದಲೂ, ನಿರಾಶೆಗಳಿಂದಲೂ ದೂರ ಮಾಡು ಸ್ವಾಮಿ. ಕ್ರಿಸ್ತ ಜಯಂತಿಯ ಸಂತೋಷ, ಸಮಾಧಾನ, ಸಂಭ್ರಮಗಳನ್ನ ನಾವೆಲ್ಲರೂ ಅನುಭವಿಸುತ್ತಾ ಹೊಸ ವರ್ಷದಲ್ಲಿ ಕಾಲಿಡುವಾಗ ನೂತನ ಬಲದೊಂದಿಗೆ, ನೂತನ ವಾಗ್ದಾನದೊಂದಿಗೆ, ನೂತನ ಕೃಪೆಯೊಂದಿಗೆ ಕಾಲಿಡುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಹಿಮೆ ಎಲ್ಲ ನಿನಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಕಾರ್ಯವನ್ನು ನೀನೆಲ್ಲರೂ ಮರೆಯಬೇಡ. ನಮ್ಮ ಕರ್ತಾರ ಯೇಸುವಿನ ಕೃಪೆಯು, ತಾಯಿದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ವಯಿಕೆಯು, ಸಹವಾಸವು, ಸಹಾಯವು ಸದಾಕಾಲ ನೆರಟಿಗಿರಲಿ. ಇಮ್ಯಾನ್ಯುಯಲ್ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.